ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ಕನಸು ಮತ್ತು ನನಸಿಗಿರ್ತಕ್ಕಂಥದ್ದು ಒಂದೇ ವ್ಯತ್ಯಾಸ. ಏನಪ್ಪಾ ಅಂತಂದ್ರ, ಕನಸು ಕಾಣಬೇಕು ಅಂತಾರ ಶ್ರಮ ಇರ್ಲಾರ್ದಂಗ ನಿದ್ದಿರ್ಬೇಕ. ಅದೇ ಕನಸನ್ನ ನನಸು ಮಾಡ್ಕೋಬೇಕಪ್ಪ ಅಂತಾರ ನಿದ್ದಿರ್ಲಾರ್ದಂಗ ಶ್ರಮ ಇರ್ಬೇಕ್ರಿ. ಸ್ನೇಹಿತರೆ, ನಾವೆಲ್ಲರೂ ಕನಸು ಕಾಣಕತ್ತೀವಿ. ಏನಪ್ಪಾ ಅಂತಾರ, ನಾನು ಇವತ್ತ ಆರ್ಮಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕಾ, ನಾನು ಇವತ್ತು SSC GD ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕಾ, ನಾ ಇವತ್ತು RPF ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕಾ, ಪೊಲೀಸ್ ಆಗ್ಬೇಕಾ, PSI ಆಗ್ಬೇಕಾ, KS ಆಗ್ಬೇಕಂತೇಳಿ ಕನಸು ಕಾಣಕತ್ತೀವಿ. ಬಟ್ ಅದನ್ನ ನನಸು ಮಾಡ್ಕೊಳ್ಳೋದು ಯಾವಾಗ? ಹೌದಾ? ನೋಡ್ರಿ, ನಾವು ನನಸು ಮಾಡ್ಕೋಬೇಕಂತಾರ ನಮ್ದು ಶ್ರಮ ಇರ್ಬೇಕ. ಆ ನನಸು ಮಾಡ್ಕೋಬೇಕಂತಾರ ನಮ್ದು ಎಫರ್ಟ್ ಇರ್ಬೇಕ. ಆ ಎಫರ್ಟ್ ಜೊತೆಗೆ ಏನ್ ಇರ್ಬೇಕಂತಾರ, ನಿಮ್ಗ ಒಂದ್ ಸ್ವಲ್ಪ ಬೇಸಿಕ್ ಇದ್ದಿದ್ದು ಏನಾದ್ರ ತಿಳಿತಾ ಇರ್ಬೇಕ್ರಿ. ಅದಕ್ಕ ನೋಡ್ರಿ, ಎಷ್ಟೋ ಜನರಿಗೆ ಈಗ ಮ್ಯಾಥ್ಸ್ ಕ್ವಶನ್ ಬಿಡಿಸ್ಬೇಕಂತಾರ ಎಷ್ಟೋ ಜನರಿಗೆ ಕಡತ ಹೊಡ್ಯಾಕ್ ಬರಂಗಿಲ್ಲ. ಅದಕ್ಕ ನಾ ಆ ಉದ್ದೇಶ ಇಟ್ಕೊಂಡು ಏನ್ ಮಾಡಕತ್ತೀನಿ ಅಂತಾರ, ನಂದ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡಕತ್ತೀನಿ. ಆ ಯೂಟ್ಯೂಬ್ ಚಾನಲ್ ನಲ್ಲಿ ಇದು ಅಪ್ಲೋಡ್ ಮಾಡ್ತಿರ್ತಕ್ಕಂತ ಇದು ಮೊದಲನೇ ವಿಡಿಯೋ ಆಗಿರ್ತದ. ಸ್ನೇಹಿತರೆ, ಇವತ್ತಿನ ತರಗತಿ ಒಳಗ ನಾ ಏನ್ ಮಾಡಕತ್ತೀನಿ ಅಂತಾರ, ಬರೀ ಜಸ್ಟ್ ಎಷ್ಟೋ ಜನರಿಗೆ ಕಡತ ಹೊಡ್ಯಾಕ್ ಬರಂಗಿಲ್ರಿ. ನಾ ಇವತ್ತಿನ ವಿಡಿಯೋದೊಳಗೆ ಏನ್ ಮಾಡ್ತೀನಿ ಅಂತ ನಿಮ್ಗ ಕಡತ ಹೊಡ್ಯೋದ್ ಹೆಂಗ ಅಂತೇಳಿ ಹೇಳ್ಕೊಡ್ತೀನಿ. ಹಾಗಾದ್ರೆ ನೋಡ್ರಿ, ಬೇಸಿಕ್ ದಿಂದ ನಿಮ್ಗ ಏನು ಕಡತ ಹೊಡ್ಯಾಕ್ ಬರ್ಲಿಲ್ಲ ಅಂತವ್ರನ್ನ ಜಸ್ಟ್ ಯಾವ ರೀತಿ ಕಡತ ಹೊಡಿಬೇಕಾ, ಸಣ್ಣ ಸಣ್ಣ ಸಂಖ್ಯೆಯಿಂದ ಕಡತ ಹೊಡೆದ ಹೆಂಗ, ಆಮೇಲೆ ದೊಡ್ಡ ಸಂಖ್ಯೆಯಿಂದ ಕಡತ ಹೊಡೆದ ಹೆಂಗ, ಇದಾದ ನಂತರ ನೆಕ್ಸ್ಟ್ ಮತ್ತ ಈ ಡೆಸಿಮಲ್ ಒಳಗಿದ್ದು ಕೂಡ್ಸ್ಕೊಳ್ಳೋದ್ ಹೆಂಗ, ಫ್ರಾಕ್ಷನ್ಸ್ ಒಳಗಿದ್ದು ಕೂಡ್ಸ್ಕೊಳ್ಳೋದ್ ಹೆಂಗ, ನಿಮ್ಗೊಂದ್ ಸ್ವಲ್ಪ ಬೇಸಿಕ್ ಕ್ವಶನ್ಸ್ ಅನ್ನ ನಿಮ್ಗ ಮೊದಲು ಈ ಬೇಸಿಕ್ ಈ ಮ್ಯಾಥ್ಸ್ ಕಲಿಬೇಕಂತಾರ, ನಾವು ಮ್ಯಾಥ್ಸ್ ಬಿಡಿಸ್ಬೇಕಂತಾರ, ನಮ್ಗೆ ಏನ್ ಬೇಸಿಕ್ ಬೇಕಲ್ಲ ಆ ಬೇಸಿಕ್ ಅನ್ನ ಫಸ್ಟ್ ಒಂದಿಷ್ಟು ವಿಡಿಯೋದಲ್ಲಿ ನಿಮ್ಗೆ ನಾ ಮಾಡ್ತೀನಿ. ಆಮೇಲೆ ಬೇಕಂತಾರ ಒಂದಿಷ್ಟು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ನಿಮ್ಗ ಈ ವಿಡಿಯೋ ನೋಡಿದ ನಂತರ ಹೆಂಗ ಅನಿಸ್ತದ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಒಳಗ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಹಂಗಾರ ಇವತ್ತು ನಾವು ಕಡತ ಹೊಡಿಬೇಕಂತ ನೋಡ್ರಿ, ಫಸ್ಟ್ ನಮ್ಗ ನೀವ್ ಏನ್ ಮಾಡ್ಕೋಬೇಕಂತಾರ ಒಂದ್ 20 ತನಾರ ಅಟ್ ಲೀಸ್ಟ್ ಏನ್ ಮಾಡ್ಕೋಬೇಕು ಹೇಳ್ರಿ, ಸ್ವಲ್ಪ ಮಗ್ಗಿ ಮಾಡ್ಕೋಬೇಕ್ರಿ. ಒಂದ್ 20 ತನ ಮಗ್ಗಿ ಮಾಡ್ಕೊಂಡ್ರಿ ಅಂತಾರ ಆಮೇಲೆ ನಮ್ಗೆ ಕಡತ ಹೊಡ್ಲಿಕ್ ಬರ್ತದ. ಕಡತ ಹೊಡ್ಲಿಕ್ ಬಂತು ಅಂತಾರ ಆಮೇಲೆ ಮ್ಯಾಥ್ಸ್ ಕ್ವಶನ್ಸ್ ಅನ್ನ ಬಿಡಿಸಬಹುದು. ಆ ಮ್ಯಾಥ್ಸ್ ಕ್ವಶನ್ ನಾವು ಬಿಡಿಸಿದ್ವಿ ಅಂತಾರ ಯಾವುದೇ ಎಕ್ಸಾಮ್ ಒಳಗೆ ಬಂದ್ರು ಕೂಡ ನಾವ್ ಏನ್ ಮಾಡ್ಬೋದು ಅಂತಾರ ಸ್ಕೋರ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತು ನಾವು ಕಡತ ಹೊಡೆದ ಹೆಂಗಂತ ಸ್ಟಾರ್ಟ್ ಮಾಡೋಣ. ಓಕೆ, ಎಸ್. ಹಂಗಾರೆ ನೋಡ್ರಿ, ನಮ್ಗ ಬೇಸಿಕ್ ಅಂತ ನೋಡ್ರಿ, ನಿಮ್ಗ ಕಡತ ಹೊಡ್ಯಾಕ್ ಬರಂಗಿಲ್ಲ ಅಂತಾರ, ಎಲ್ಲಾ ಬರಂಗಿಲ್ಲ, ಸ್ವಲ್ಪ ಸ್ವಲ್ಪ ಬರ್ತಿರ್ತದ. ಆದ್ರೂ ನೋಡ್ರಿ, ಈ ಒಂದು ಸಣ್ಣ ಸಂಖ್ಯೆ ಐತಿ ಅಂತಾರ, ಈ ಸಣ್ಣ ಸಂಖ್ಯೆ ಕಡತ ಹೊಡೆದ ನಮ್ಗ ಗೊತ್ತಿರ್ತೈತಿ, ಬಟ್ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ. ಇಂತ ಸಿಂಪಲ್ ಕ್ವಶನ್ ದಿಂದ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಹಂಗಾರ ಈ 26 2ರಿಂದ ಕಡತ ಹೊಡೆದ ಹೆಂಗ ನೋಡ್ರಿ. ಇವಾಗ ಈ 2ರಿಂದ ಕಡತ ಹೊಡಿಬೇಕಂತ ನೋಡ್ರಿ, ಫಸ್ಟ್ ಈ ಕೆಳಗಡೆ ಇರ್ತಕ್ಕಂಥ ಸಂಖ್ಯೆಯಿಂದ ಮೇಲಿನ ಸಂಖ್ಯೆ ಕಡತ ಹೊಡಿಬೇಕ್ರಿ. ಈಗ 2 ಒಂದ್ರಲೆ 2, ಈ ನೋಡ್ರಿ ಮ್ಯಾಲ 2 ಐತಿ ಅಂತ ನೋಡ್ರಿ, 2 ಒಂದ್ರಲೆ 2. ನೆಕ್ಸ್ಟ್ ಏನ್ ಮಾಡ್ಬೇಕಂತ ನೋಡ್ರಿ, 6 ಅನ್ನೋದು ಯಾವ ಮಗ್ಗಿಲೆ ಹೋಗ್ತದ ನೋಡ್ರಿ, 2 ಮಗ್ಗಿಲೆ ಹೋಗ್ತದ. 2 ಎಷ್ಟಲೆ ರೀ, 2 3ಲೆ 6. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಅಂತಾರ 13 ಆಗ್ತದ್ರಿ, 13 ಆಗ್ತದ. ಇನ್ನು ಅದೇ ರೀತಿ ನೋಡ್ರಿ, ಇವಾಗ ಈ 48 ಐತಿ, ಈ 48ಅನ್ನ ನಾವ್ ಏನ್ ಮಾಡ್ಬೇಕಂತ 4ರಿಂದ ಕಡತ ಹೊಡಿಬೇಕು. ಈ 4ರಿಂದ ಕಡತ ಹೊಡಿಬೇಕಂತ ಫಸ್ಟ್ ಸಂಖ್ಯೆ ಏನ್ ಮಾಡ್ಬೇಕು ಹೇಳ್ರಿ, ಕಡತ ಹೊಡಿಬೇಕು. ಈ ಫಸ್ಟ್ ಸಂಖ್ಯೆ ಕಡತ ಹೊಡಿಬೇಕಂತ ನೋಡ್ರಿ, ಇವಾಗ 4 ಒಂದ್ರಲೆ 4, 4 ಒಂದ್ರಲೆ 4. ಇನ್ನು 8 ಅದ ರೀ, 8 ಅನ್ನೋದು 4 ಮಗ್ಗಿ ಒಳಗ್ ಬರ್ತದ. ಹಂಗಾರೆ 4 ಎಷ್ಟರಲೆ 8, 4 2ರಲೆ 8. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಹೇಳ್ರಿ, 12. ಹಿಂಗೆ ರೀ, ಇಂಥವ್ ಸಿಂಪಲ್ ಸಿಂಪಲ್ ನಿಮ್ಗೆ ಗೊತ್ತದ ಅಂತ ನೆಕ್ಸ್ಟ್ ಡಿಫಿಕಲ್ಟ್ ಇದ್ದಿದ್ದು ಕೂಡ ಅಂಡರ್ಸ್ಟ್ಯಾಂಡ್ ಆಗ್ತಿರ್ತಾವ. ಅಂದ್ರೆ ಫಸ್ಟ್ ನೋಡ್ರಿ, ಇವಾಗ ಇನ್ನೊಂದೆರಡು ಎಕ್ಸಾಂಪಲ್ ತಗೋಡ್ರಿ. ಇಲ್ಲೇ ಈಗ ಒಂದು 36 ಐತಿ ಅಂತ ತಿಳ್ಕೊಡ್ರಿ. ಈ 36ಅನ್ನ ನಾವ್ ಎಷ್ಟರಿಂದ ಕಡತ ಹೊಡಿಬೇಕು ಅಂತಾರ, 3ರಿಂದ ಕಡತ ಹೊಡಿಬೇಕ್ರಿ. ಈ 3ರಿಂದ ಕಡತ ಹೊಡೆದ್ರಿ ಅಂತ ನೋಡ್ರಿ, ಎಷ್ಟಾಗುತ್ತೆ ಆನ್ಸರ ನೋಡ್ರಿ. ಫಸ್ಟ್ ಸಂಖ್ಯೆ 3 ಐತಿ, ಇಲ್ಲಿ ಕೆಳಗ್ 3 ಐತಿ ಅಂತಾರ, 3 ಒಂದ್ರಲೆ 3, 3 ಒಂದ್ರಲೆ 3. ನೆಕ್ಸ್ಟ್ ಇನ್ನು 6 ಐತಿ ಅಂತ ನೋಡ್ರಿ, 3 ಎಷ್ಟರಲೆ 6, 3 2ರಲೆ 6. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಹೇಳ್ರಿ, 12. ಇದೇ ಇಷ್ಟ ರೀ ಕಡತ ಹೊಡೆಯೋದ. ನೆಕ್ಸ್ಟ್ ಹಂಗಾರೆ ನೋಡ್ರಿ, ಇವಾಗ ಈಗ 84 ಐತಿ ಅಂತ ತಿಳ್ಕೊಡ್ರಿ. ಈ 84ಅನ್ನ ನಾವ್ ಎಷ್ಟರಿಂದ ಕಡತ ಹೊಡಿಬೇಕು ಅಂತಾರ, 4ರಿಂದ ಕಡತ ಹೊಡಿರಿ. ಇವಾಗ 4ರಿಂದ ಕಡತ ಹೊಡಿರಿ. ಜಸ್ಟ್ ನೋಡ್ರಿ, 4 ಒಂದ್ರಲೆ 4, 4 ಎಷ್ಟರಲೆ 8 ರೀ, 4 2ರಲೆ 8. ಇನ್ ನೆಕ್ಸ್ಟ್ 4 ಐತಿ, 4 ಎಷ್ಟರಲೆ 4 ರೀ, 4 1ರಲೆ 4. ಹಂಗಾರೆ ಆನ್ಸರ್ ಎಷ್ಟು ಅಂತ ಹೇಳ್ರಿ, 21 ಐತಿ. ಇಂಥವ್ ಸಿಂಪಲ್ ಇದ್ದಿದ್ದು ನಿಮ್ಗೆ ಎಲ್ಲರಿಗೂ ಕಡತ ಹೊಡ್ಯಾಕ್ ಬರ್ತದ. ಓಕೆ, ಇದು ಕಡತ ಹೊಡ್ಯಾಕ್ ಬಂತು ಅಂತ ನೋಡ್ರಿ. ನೆಕ್ಸ್ಟ್ ಇವಾಗ ಇಂಥವ್ ಸಿಂಪಲ್ ಇದ್ದಿದ್ದು ಗೊತ್ತಾಗ್ತದ. ಹಂಗೆ ನೆಕ್ಸ್ಟ್ ನೋಡ್ರಿ ಒಂದ್ ಸ್ವಲ್ಪ. ಈಗ ನೋಡ್ರಿ, ಈ ಸಂಖ್ಯೆ ಐತಿ ಅಂತ ತಿಳ್ಕೊಡ್ರಿ. ಈಗ 35 ಐತಿ. ಈ 35ಅನ್ನ ನಾವ್ ಏನ್ ಮಾಡ್ಬೇಕಂತಾರ 4ರಿಂದ ಕಡತ ಹೊಡಿಬೇಕ್ರಿ. ಓಕೆ, ಈಗ ನೆಕ್ಸ್ಟ್ ಈಗ ಒಂದ ಎಷ್ಟು ಅಂತಾರ, ಈಗ 48 ಐತಿ. ಈ ಸಂಖ್ಯೆಯನ್ನ ನಾವು 8ರಿಂದ ಕಡತ ಹೊಡಿಬೇಕು. ಫಸ್ಟ್ ಇದು ಹೊಡಿರಿ ಕಡತ. ನೋಡ್ರಿ, 8ರಿಂದ 48 ಹೊಡಿಬೇಕಂದ್ರೆ 8ರ ಮಗ್ಗಿ ಬಂತು ಅಂತ ಡೈರೆಕ್ಟ್ ಹೊಡಿಬಹುದು. ಈಗ 8ರಿಂದ ಕಡತ ಹೊಡ್ಯಾಕತ್ತೀವಿ ಅಂತಾರ,
ಎಂಟು ಒಂದ್ರಲ್ಲೇ ಎಂಟು ಅಂತೀವಿ, ಬಟ್ ಮೊದಲನೇ ಸಂಖ್ಯೆ ಹೊಡ್ಯಾಕತ್ತಿದ್ವಿ, ಈಗ ಮೊದಲನೇ ಸಂಖ್ಯೆ ಹೋಗೋದಿಲ್ಲ. ಈ ಮೊದಲನೇ ಸಂಖ್ಯೆ ಹೋಗ್ಲಿಲ್ಲ ನಂತರ ಮುಂದಿನ ಸಂಖ್ಯೆ ಏನ್ ಮಾಡ್ಬೇಕು ಹೇಳ್ರಿ, ನಾವು ಅದ್ರ ಜೊತೆಗೆ ತಗೋಬೇಕು. ಅದ್ರ ಜೊತೆಗೆ ತಗೊಂಡ್ರಿ ಅಂತಾರೆ ಎಷ್ಟಾಕೈತಿ, 48 ಆಕೈತಿ. ಹಂಗಾರೆ ಎಂಟು ಎಷ್ಟರಲ್ಲೇ 48 ರೀ, ಎಂಟ ಆರ್ಲೆ 48. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಹೇಳ್ರಿ, 6. ಅರ್ಥ ಆಯ್ತಾ? ಈಗ ನೋಡ್ರಿ, ಈಗ 4ರಿಂದ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, 35. ಇವಾಗ 4ರಿಂದ 35 ಕಡ್ತಾ ಹೊಡ್ಯಾಕತ್ರಿ ಅಂತಾರ, ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್. ಈಗ 4 ಒಂದ್ರಲ್ಲೇ 4 ಅಂತೀವಿ, ಬಟ್ ಈ 3 ಕಡ್ತಾ ಹೊಡ್ಯಾಕ್ ಹೋದ್ರೆ ಏನಾಗಂಗಿಲ್ಲ ಹೇಳ್ರಿ, 3 ಕಡ್ತಾ ಹೊಡ್ಯಾಕ್ ಹೋದ್ವಿ ಅಂತಾರ 3 4ರಿಂದ ಭಾಗ ಹೋಗಂಗಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಮುಂದಿನ ಸಂಖ್ಯೆ ಅದ್ರ ಜೊತೆಗೆ ತಗೋಬೇಕು. ಈ ಮುಂದಿನ ಸಂಖ್ಯೆ ಅದ್ರ ಜೊತೆಗೆ ತಗೊಂಡ್ರಿ ಅಂತಾರ, ಈ 35 ಅನ್ನೋದು 4ರ ಮಧ್ಯೆ ಒಳಗ್ ಬರ್ತದೇನು, ಬರಂಗಿಲ್ಲ. ಬರಂಗಿಲ್ಲ ಅಂತೇಳಿ ಭಾಗ ಹೋಗಂಗಿಲ್ಲ ಅಂತಲ್ಲ, ಪಾಯಿಂಟ್ ಒಳಗ್ ಬಂದ್ರು ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಕಡ್ತಾ ಹೊಡಿಬೇಕು. ಇವಾಗ ಹಾಗಾದ್ರೆ ನೋಡ್ರಿ, ಇವಾಗ 4 ಅಂದ್ರೆ ಈ 35 ಐತಿ, ಈ 35ಕ್ಕಿಂತ ಮುಂಚೆ ಇರ್ತಕ್ಕಂಥ ಸಂಖ್ಯೆ ಏನ್ ಮಾಡ್ಬೇಕಂತಾರ, ಕಡ್ತಾ ಹೊಡಿಬೇಕ್ರಿ. ಹಂಗಾರೆ ಈ 35ಕ್ಕಿಂತ ಮುಂಚೆ ಇರ್ತಕ್ಕಂಥ ಸಂಖ್ಯೆ ಯಾವ್ದ್ರಿ, 4ರ ಮಧ್ಯೆ ಒಳಗೆ ಹೋಗೋದು. ನೋಡ್ರಿ 35ಕ್ಕಿಂತ ಮುಂಚೆ ಇರ್ತಕ್ಕಂಥ ಸಂಖ್ಯೆ ನೋಡ್ರಿ, 4 ಎಂಟ್ರಲ್ಲೇ 32, 4 9ರಲ್ಲೇ 36. 36 ಅನ್ನೋದು 35ಕ್ಕಿಂತ ಜಾಸ್ತಿ ಬರ್ತೈತಿ, ಅದು ತಗೋಬಾರ್ದ, ಅದಕ್ಕಿಂತ ಮುಂಚೆ ಇರ್ತೈತಲ್ಲ ಆ ಸಂಖ್ಯೆ ತಗೋಬೇಕು. ನೋಡಿ 4 ಒಂದ್ರಲ್ಲೇ 4 8ರಲ್ಲೇ ಎಷ್ಟು ಹೇಳ್ರಿ, 32. ಬಟ್ ಈಗ ಎಷ್ಟು ಶೇಷ ಉಳಿತ್ರಿ ಇಲ್ಲಿ, 32 ಅಂತಾರೆ, ಶೇಷ ಎಷ್ಟು ಉಳಿತದ, 3 ಉಳಿತದ್ರಿ. ಶೇಷ ಯಾವಾಗ ಉಳಿತದಲ್ಲ ಅವಾಗ ಏನ್ ಮಾಡ್ಬೇಕು ಅಂತಾರ, ಇಲ್ಲಿ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಒಂದು ಪಾಯಿಂಟ್ ಕೊಡ್ಬೇಕ್ರಿ. ಶೇಷ ಯಾವಾಗ ಉಳಿತದಲ್ಲ ಅವಾಗ ಏನ್ ಮಾಡ್ಬೇಕು ಹೇಳ್ರಿ, ಒಂದು ಪಾಯಿಂಟ್ ಕೊಡ್ಬೇಕು. ಈಗ ಎಷ್ಟು ಉಳಿದಿತ್ತು ಅಂತಾರೆ, ಇಲ್ಲಿ 3 ಉಳಿದಿತ್ತು. ಈಗ ಶೇಷ ಇಲ್ಲಿ ಶೇಷ 3 ಉಳಿದಿತ್ತು, ಇಲ್ಲಿ ಪಾಯಿಂಟ್ ಕೊಟ್ಟಿವಿ ಅಂತಾರೆ ಏನಾಗುತ್ತೆ ಹೇಳ್ರಿ, ಇಲ್ಲಿ ಒಂದು 0 ಬರುತ್ತಾ, ಅವಾಗ ಇದು ಎಷ್ಟಾಗುತ್ತೆ ಹೇಳ್ರಿ, 30 ಆಗುತ್ತೆ. ಹಂಗಾರೆ 30 ಅನ್ನೋದು 4ರ ಮಧ್ಯೆ ಒಳಗೆ ಬರ್ತದೇನು, ಬರಂಗಿಲ್ಲ. ಹಂಗಾರೆ ಬಿಡ್ಬೇಕಾ ಅಲ್ಲಿಗೆ, ಇಲ್ರಿ, ಕಡ್ತಾ ಹೊಡಿಬೇಕು. ಹಂಗಾರೆ ನೋಡ್ರಿ, ಇವಾಗ ಈ 30ಕ್ಕಿಂತ ಮುಂಚೆ 4ರ ಮಧ್ಯೆ ಒಳಗೆ ಬರೋ ಸಂಖ್ಯೆ ಯಾವ್ದು, 4ರ ಮಧ್ಯೆ ಒಳಗೆ ಬರೋದು ನೋಡ್ರಿ, 4 7ರಲ್ಲೇ 28. ಹಂಗಾರೆ ಇನ್ನೂ ಎಷ್ಟು ಉಳಿತು ಹೇಳ್ರಿ, ಮತ್ತೆ ಶೇಷ ಮತ್ತ 2 ಉಳಿತು. ಜಸ್ಟ್ ಇಟ್ಕೋಬೇಕಾದ್ರೆ ನೆನಪು, ಈಗ 2 ಶೇಷ ಉಳಿತು ಅಂತಾರ. ಈಗ ಆಲ್ರೆಡಿ ನಾವು ಒಂದು ಪಾಯಿಂಟ್ ಕೊಟ್ಟಿವಲ್ಲ, ಒಂದು ಪಾಯಿಂಟ್ ಕೊಟ್ಟಿವಿ ಅಂದ್ರೆ ನಾವು ಮತ್ತೇನ್ ಮಾಡ್ಬೋದು ಹೇಳ್ರಿ, ಒಂದು 0 ತಗೋಬಹುದು. ಹಂಗಾರೆ 4ರ ಮಧ್ಯೆ ಒಳಗೆ 20 ಬರ್ತೈತ್ರಿ. 4 ಎಷ್ಟರಲ್ಲಿ 20, 4 5ರಲ್ಲೇ 20. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಹೇಳ್ರಿ, 8.75. ಅರ್ಥ ಆಯ್ತಾ? ಹಂಗಾರೆ ನೋಡ್ರಿ, ಇದೇ ರೀತಿ ಇನ್ನೊಂದು ಕ್ವಶನ್ ಬಿಡ್ಸ್ರಿ, ಸಿಂಪಲ್ ತಗೊಳ್ರಿ. ಈ 15 ಐತಪ್ಪ, ಈ 15 ನಾವು 2ರಿಂದ ಕಡ್ತಾ ಹೊಡಿಬೇಕು. ಎಕ್ಸಾಕ್ಟ್ ಆಗಿ ಭಾಗ ಹೋಗುತ್ತಾ, ಇಲ್ಲಿ ಭಾಗ ಹೋಗುದಿಲ್ಲ. ಅದನ್ನು ಬಿಡ್ಬೇಕಾ, ಇಷ್ಟಕ್ಕ ಬಿಡ್ಬಾರ್ದು, ಕಡ್ತಾ ಹೊಡಿಬೇಕ್ರಿ. ಹಂಗಾರೆ ನೋಡ್ರಿ, ಇವಾಗ ಕಡ್ತಾ ಹೊಡಿರಿ. ನೋಡ್ರಿ 2 ಒಂದ್ರಲ್ಲೇ 2, ಈ 1 ಅನ್ನೋದು 2ರ ಮಧ್ಯೆ ಒಳಗೆ ಹೋಗೋದಿಲ್ಲ, ಮುಂದಿನ ಸಂಖ್ಯೆ ಅದ್ರ ಜೊತೆ ತಗೊಂತೀವಿ. ಹಂಗಾರೆ 2 ಎಷ್ಟರಲ್ಲೇ ರೀ, 2 7ರಲ್ಲೇ 14. ಇನ್ನ ಎಷ್ಟು ಉಳಿತ್ರಿ ಶೇಷ, ಅಲ್ಲಿ ಶೇಷ 1 ಉಳಿತು ಅಂತಾರೆ. ಈಗ ಏನ್ ಮಾಡ್ಬೇಕು ಹೇಳ್ರಿ, ಒಂದು ಪಾಯಿಂಟ್ ಕೊಡ್ಬೇಕು. ಒಂದು ಪಾಯಿಂಟ್ ಕೊಟ್ಟಿವಿ ಅಂತಾರ, ಆ 1 ಏನು ಉಳಿದಿತ್ತಲ್ಲ ಅದ್ರ ಮುಂದೆ ಒಂದು 0 ಬರ್ತದ. 1ರ ಮುಂದೆ ಒಂದು 0 ಬಂತು ಅಂತಾರೆ, ಎಷ್ಟಾಕೈತಿ ಹೇಳ್ರಿ, 10 ಆಗ್ತದ. 10 ಅನ್ನೋದು 2ರ ಮಧ್ಯೆ ಒಳಗೆ ಬರ್ತದ್ರಿ. 2 ಎಷ್ಟರಲ್ಲೇ 10, 2 5ರಲ್ಲೇ 10. 2 ಎಷ್ಟರಲ್ಲೇ 10 ಹೇಳ್ರಿ, 2 5ರಲ್ಲೇ 10. ಹಂಗಾರ ಆನ್ಸರ್ ಎಷ್ಟು ಹೇಳ್ರಿ, 7.5. ಅರ್ಥ ಆಗತ್ತದಲ್ಲ? ಜಸ್ಟ್ ಈ ಬೇಸಿಕ್ ದಿಂದ ಅರ್ಥ ಮಾಡ್ಕೊಡ್ರಿ, ನೆಕ್ಸ್ಟ್ ಹಂಗೆ ಬರ್ತಾವ ಕ್ವಶನ್ಸ್. ಇಂಥವ್ ತಿಳ್ಕೊಡ್ರಿ ಫಸ್ಟ್. ಎಷ್ಟೋ ಜನರಿಗೆ ಇಂಥವ್ ಗೊತ್ತಿರಂಗಿಲ್ಲ ಪಾಪ, ಅವ್ರಿಗೆ ಗೊತ್ತಾಗಿ. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ, ಹಂಗಾರ ಇನ್ನೊಂದ್ 2 ಎಕ್ಸಾಂಪಲ್ ತಗೊಳ್ರಿ. 37 ಡಿವೈಡೆಡ್ ಬೈ 4. ಈಗ ನೋಡ್ರಿ, 4ರಿಂದ 37 ಕಡ್ತಾ ಹೊಡಿಬೇಕು. ಕಡ್ತಾ ಹೊಡಿರಿ, ಭಾಗ ಹೋಗುತ್ತೆ ನೋಡ್ರಿ, ಹೋಗುತ್ತಾ, ಇಲ್ಲ. ನೋಡ್ರಿ 4 3 ಅನ್ನೋದು ಭಾಗ ಹೋಗಂಗಿಲ್ಲ. ಇನ್ನು ಮುಂದಿನ ಸಂಖ್ಯೆ ಅದ್ರ ಜೊತೆಗೆ ತಗೊಂಡ್ರು ಕೂಡ ಏನಾಗಂಗಿಲ್ಲ ಹೇಳ್ರಿ, ಭಾಗ ಹೋಗುದಿಲ್ಲ. ಹಂಗಾರೆ ನೋಡ್ರಿ, 4 ಒಂದ್ರಲ್ಲೇ ಇನ್ನು 4ರ ಮಧ್ಯೆ ಒಳಗೆ ಇದ್ರೆ ನಿಯರೆಸ್ಟ್ ಬರ್ತಕ್ಕಂಥ ಸಂಖ್ಯೆ ಯಾವುದು, 36. ನೋಡ್ರಿ 4 ಎಷ್ಟರಲ್ಲೇ 36, 4 9ರಲ್ಲೇ 36 ರೀ. 36 ಆಯ್ತು ಅಂದ್ರೆ ಇನ್ನ ಎಷ್ಟು ಉಳಿತ್ರಿ, ಶೇಷ 1 ಉಳಿತು. ಶೇಷ 1 ಉಳಿತು ಅಂತಾರ. ಈಗ ನಾವೇನ್ ಮಾಡ್ಬೇಕು ಹೇಳ್ರಿ, ಇಲ್ಲಿ ಒಂದು ಪಾಯಿಂಟ್ ಕೊಡ್ಬೇಕು. ಇಲ್ಲೊಂದು ಪಾಯಿಂಟ್ ಕೊಟ್ವಿ ಅಂತಾರೆ ಏನಾಗುತ್ತೆ, ಇಲ್ಲೊಂದು 0 ಬರುತ್ತೆ. ಈಗ 10 ಅನ್ನೋದು 4ರ ಮಧ್ಯೆ ಒಳಗೆ ಭಾಗ ಹೋಗೋದಿಲ್ಲ. ಭಾಗ ಹೋಗೋದಿಲ್ಲ ಅಂದ್ರೆ ಇಷ್ಟಕ್ಕೆ ಬಿಡಬಾರ್ದು, ಬಟ್ ಅದ್ರ ನಿಯರೆಸ್ಟ್ ಸಂಖ್ಯೆ ಕಡ್ತಾ ಹೊಡಿಬೇಕ್ರಿ. 4 ಎಷ್ಟರಲ್ಲೇ ರೀ, 4 2ರಲ್ಲೇ 8. ಇನ್ನ ಎಷ್ಟು ಉಳಿತ್ರಿ, 2 ಉಳಿತು. ಇನ್ನು 2 ಉಳಿತು ಅಂದ್ರೆ ಈಗ ಆಲ್ರೆಡಿ ಒಂದು ಪಾಯಿಂಟ್ ಕೊಟ್ಟಿವಿ ಅಂದ್ರೆ ನೆಕ್ಸ್ಟ್ ಹಂಗ ನಾವ್ ಏನ್ ಮಾಡ್ಬೋದು, 0 ತಗೊಂತ ಹೋಗ್ಬೋದು. ಅಂದ್ರೆ ಈಗ ಈ 2ರ ಮುಂದೆ ಒಂದು 0 ಕೊಟ್ರಿ ಅಂತ ನೋಡ್ರಿ, ಇಲ್ಲಿ ಪಾಯಿಂಟ್ ಕೊಟ್ಟಿವಿ, ಒಂದು 0 ಆಯ್ತು. ಅಂದ್ರೆ 4 ಎಷ್ಟರಲ್ಲೇ 20 ರೀ, 4 5ರಲ್ಲೇ 20. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಹೇಳ್ರಿ, 9.25. ಅರ್ಥ ಆಯ್ತಾ? ಹಂಗಾರೆ ನೆಕ್ಸ್ಟ್ ನೋಡ್ರಿ, ಇವಾಗ ಇನ್ನೂ ಒಂದಿಷ್ಟು ಕ್ವಶನ್ಸ್ ತಗೊಳ್ರಿ, ಸಿಂಪಲ್. ಈಗ ಹೇಳ್ರಿ, ಈಗ ಈಗ ಇದನ್ನ 12ರಿಂದ ಕಡ್ತಾ ಹೊಡಿರಿ. 12ರಿಂದ ಕಡ್ತಾ ಹೊಡಿಬೇಕು. ಕಡ್ತಾ ಹೊಡಿರಿ. ಇವಾಗ ನೋಡ್ರಿ, ಇದನ್ನ 12ರಿಂದ ಕಡ್ತಾ ಹೊಡ್ಯಾಕತ್ವಿ ಅಂತಾರ. ನೋಡ್ರಿ 12 ಒಂದ್ರಲ್ಲೇ 12. ಬಟ್ ಈ ಮೊದಲನೇ ಸಂಖ್ಯೆ 6 ಅನ್ನೋದು 12ರಿಂದ ಭಾಗ ಹೋಗೋದಿಲ್ಲ. ಅದಕ್ಕ ಮುಂದಿನ ಸಂಖ್ಯೆ ಅದ್ರ ಜೊತೆಗೆ ತಗೋಬೇಕ್ರಿ. 62 ಆಯ್ತು. ಬಟ್ 62 12ರಿಂದ ಭಾಗ ಹೋಗೈತೇನೆ, ಇಲ್ಲ. ಅದಕ್ಕೆ ನಿಯರೆಸ್ಟ್ ಸಂಖ್ಯೆ ತಗೋಬೇಕು. 12 ಎಷ್ಟರಲ್ಲೇ ರೀ, 12 5ರಲ್ಲೇ 60. 12 5ರಲ್ಲೇ 66 ಎಷ್ಟು ಶೇಷ ಉಳಿತ್ರಿ, 2 ಉಳಿತು. 24 ಆಯ್ತು. 24 12ರ ಮಧ್ಯೆ ಒಳಗೆ ಬರ್ತದ್ರಿ. 12 ಎಷ್ಟರಲ್ಲೇ 24, 12 2ರಲ್ಲೇ 24. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಹೇಳ್ರಿ,
52. ಆನ್ಸರ್ ಎಷ್ಟು? 52. ಈಗ ನೆಕ್ಸ್ಟ್ ಹೇಳ್ರಿ ಹಂಗಾರ 372. ಇದನ್ನ 12ರಿಂದ ಕಡ್ತಾ ಹೊಡೀರಿ. 372 ಡಿವೈಡೆಡ್ ಬೈ 12 ಕಡ್ತಾ ಹೊಡೀರಿ. ಇವಾಗ ನೋಡ್ರಿ ಎಷ್ಟು ಬರುತ್ತೆ ನೋಡ್ರಿ. ನಿಮ್ಗೆ ಏನಾರ ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ಏನ್ ಮಾಡ್ರಿ ಅಂತ ಕಡ್ತಾ ಹೊಡೆದ ಆನ್ಸರ್ ಆಮೇಲೆ ಚೆಕ್ ಮಾಡ್ಕೊಡ್ರಿ. ನಾ ಬಿಡಿಸ್ತಿರ್ತೀನಿ ಹಂಗೆ ಕಂಟಿನ್ಯೂಸ್ ಆಗಿ. ನೀವು ವಿಡಿಯೋ ಏನ್ ಮಾಡ್ರಿ ಅಂತ ಸ್ವಲ್ಪ ಪಾಸ್ ಮಾಡಿ ಅದನ್ನ ಬಿಡಿಸಿ ಆನ್ಸರ್ ಹೆಂಗ್ ಕರೆಕ್ಟ್ ಐತೋ ತಪ್ಪೈತೆ ಅಂತ ಚೆಕ್ ಮಾಡ್ಕೊಡ್ರಿ ಆಮೇಲೆ. ಓಕೆ ನೋಡ್ರಿ 12 ಅಂದ್ರಲೆ 12 ಇನ್ನು ಈ 3 ಭಾಗ ಹೋಗತ್ತಿಲ್ಲ ಅಂದ್ರೆ ಅದ್ರ ಜೊತೆಗೆ ಎಷ್ಟು ತಗೋಬೇಕು ಹೇಳ್ರಿ? 7 ತಗೋಬೇಕು. ಅಂದ್ರೆ 7 ತಗೊಂಡ್ರಿ ಅಂತ ನೋಡ್ರಿ ಎಷ್ಟಾಯ್ತು? 37 ಆಯ್ತು. 37 12 ಮಗೆ 7 ಬರಂಗಿಲ್ಲ. ಅಂದ್ರೆ ಅದ್ರ ನಿಯರೆಸ್ಟ್ ಬರೋದು ಯಾವ್ದು ಹೇಳ್ರಿ? 36. 12 ಎಷ್ಟಲೆ 36? 12 3ಲೆ 36. ಬಟ್ ಎಷ್ಟು ಉಳಿತ್ರಿ? ಇನ್ನು 1 ಉಳಿತು ಅಂತಾರೆ. ಎಷ್ಟಾಯ್ತು? 12 ಆಯ್ತು. ಅಂದ್ರೆ 12 ಎಷ್ಟರಲ್ಲಿ 12 ರೀ? 12 1ರಲ್ಲಿ 12 ಅಂತಾರೆ. ಆನ್ಸರ್ ಎಷ್ಟು ಅಂತ ಹೇಳ್ರಿ? 31 ಆಯ್ತು. ಅರ್ಥ ಐತ್ರಿ? ಎಸ್. ನೆಕ್ಸ್ಟ್ ನೋಡ್ರಿ ಹಂಗಾರ ಎಷ್ಟು ಅಂತಾರ ಒಂದು ಎಕ್ಸಾಂಪಲ್ ತಗೊಳ್ರಿ. 3425. ಈಗ ಇದನ್ನ ನಾವು 15ರಿಂದ ಕಟ್ತಾ ಹೊಡ್ರಿ. ಎಷ್ಟರಿಂದ ಹೇಳ್ರಿ? 15ರಿಂದ ಕಟ್ತಾ ಹೊಡ್ರಿ. ನೋಡ್ ಕಟ್ತಾ ಹೊಡೀರಿ. ನೋಡ್ರಿ ಇವಾಗ 15 1ರಲ್ಲಿ 15. ಈ 3 ಅನ್ನೋದು 15ರಿಂದ ಭಾಗ ಹೋಗೋದಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಇದ್ರ ಜೊತೆಗೆ 4 ತಗೋಬೇಕು. ಅಂದ್ರೆ 34 ಐತ್ರಿ. 34 15 ಮಗೆ ಒಳಗೆ ಬರ್ತದೆ ಇಲ್ಲ. ಹಂಗಾರೆ ನೋಡ್ರಿ ಇವಾಗ 34 ಹೋಗೋದಿಲ್ಲ ಅಂದ್ರೆ ನೇರ ಸಂಖ್ಯೆ 30 ಅನ್ನೋದು ಹೋಗ್ತದ 15ರಿಂದ. 15 2ರಲ್ಲಿ 30. ಇನ್ನ ಎಷ್ಟು ಶೇಷ ಉಳಿತ್ರಿ? 4 ಉಳಿತು. 42 ಐತ್ರಿ. 4 ಉಳಿತು ಅಂತಾರೆ ಎಷ್ಟಾಗ್ತದ? 42 ಆಗ್ತದ. ಬಟ್ ಈ 42 ಅನ್ನೋದು ಏನಾಗಂಗಿಲ್ಲ ಹೇಳ್ರಿ? 15 ಮಗೆ ಒಳಗೆ ಬರಂಗಿಲ್ಲ. ಬಟ್ ಅದಕ್ಕಿಂತ ನಿಯರೆಸ್ಟ್ ಬರೋದು ಯಾವ್ದು ಹೇಳ್ರಿ? 15 2ರಲ್ಲಿ 30. 15 3ಲೆ 45. ಅದಕ್ಕಿಂತ ಮುಂಚೆ ಇದ್ದಿದ್ದ ತಗೋಬೇಕ್ರಿ. ಅಂದ್ರೆ 15 ಎಷ್ಟಲೇ ರೀ? 15 ಇಲ್ಲಿ 42 ಆಗೈತಿ ಅಂತಾರ. 15 2ರಲ್ಲಿ 30 ರೀ. ಎಷ್ಟು ಉಳಿತು ಹೇಳ್ರಿ? ಇನ್ನು 12 ಉಳಿತದ. 12 ಉಳಿತು ಅಂತಾರೆ ಎಷ್ಟು ಆಕೈತ್ರಿ? 125 ಆಕೈತಿ. 125 15ರಿಂದ ಭಾಗ ಆಕೈತಿ ಹೋಗೋದಿಲ್ಲ. ಅದ್ರ ನೇರೆಸ್ಟ್ ಸಂಖ್ಯೆ ನೋಡ್ರಿ 15 8ರಲ್ಲಿ ಎಷ್ಟು ಅಂತಾರ? 120. 15 8ರಲ್ಲಿ 120. ಇನ್ನ ಎಷ್ಟು ಶೇಷ ಉಳಿತು ಅಂತಾರ? 5 ಶೇಷ ಉಳಿತ್ರಿ. 5 ಶೇಷ ಉಳಿದದ ಅಂತ ಈಗ ಏನ್ ಮಾಡ್ಬೇಕು? ಪಾಯಿಂಟ್ ಕೊಡ್ಬೇಕು. ಆ 5ರ ಮುಂದೆ ಏನ್ ಮಾಡ್ಬೇಕಂತಾರ? ಒಂದು 0 ತಗೋಬೇಕ್ರಿ. ಈಗ 50 ಆಯ್ತು. ಪಾಯಿಂಟ್ ಕೊಟ್ಟಿವಿ ಅಂತಾರೆ ಒಂದು 0 ಬರ್ತದ. ಈಗ 50 ಆಯ್ತು ಅಂತ ನೋಡ್ರಿ. 15 ಎಷ್ಟರಲ್ಲೇ? 15 3ಲೆ 45. ಇನ್ನ ಎಷ್ಟು ಉಳಿತ್ರಿ? ಇನ್ನ ಎಷ್ಟು ಉಳಿತು ಅಂತಾರ? ಮತ್ 5 ಉಳಿತದ. ಈಗ ಆಲ್ರೆಡಿ ಪಾಯಿಂಟ್ ಕೊಟ್ಟಿವಿ ಅಂತಾರ. ಮತ್ತೆ ಎಷ್ಟು ಆಯ್ತದು? ಮತ್ತ 50 ಆಗ್ತದ. ಮತ್ 15 3ಲೆ ಎಷ್ಟು? 45. ಮತ್ತೆ ಎಷ್ಟು ಉಳಿತದ್ರಿ ಶೇಷ? 5 ಉಳಿತದ. ಮತ್ ಆಲ್ರೆಡಿ ಇಲ್ಲಿ ಪಾಯಿಂಟ್ ಕೊಟ್ಟಿವಿ ಅಂತಾರ ಒಂದು 0 ತಗೋಬಹುದು. ಮತ್ತೆ 50 ಆಗ್ತದ. 15 3ಲೆ 45. ಹಂಗ ನೋಡ್ರಿ ಇವಾಗ ಪಾಯಿಂಟ್ ಆದ ನಂತರ ಒಂದ್ 2 ಡಿಜಿಟ್ ಬಂದು ಅಂತಾರ ಸಾಕು. ನಮ್ಮ ಆನ್ಸರ್ ಎಷ್ಟು ಹೇಳ್ರಿ? 228.33. ಇದು ಆನ್ಸರ್. ಅರ್ಥ ಆಯ್ತು? ಎಸ್. ಹಂಗಾರೆ ನೆಕ್ಸ್ಟ್ ನೋಡ್ರಿ. ಈಗ ಹೇಳ್ರಿ ನೋಡಮ್. 36 ನೆಕ್ಸ್ಟ್ 24 ಡಿವೈಡೆಡ್ ಬೈ 4. ನೆಕ್ಸ್ಟ್ 56 ಡಿವೈಡೆಡ್ ಬೈ 72 8. ಹಾ, ಇವಕ್ಕೆ ಆನ್ಸರ್ ಹೇಳ್ರಿ ನೋಡಮ್ಮ. ಎಷ್ಟೆಷ್ಟು ಬರ್ತಾವ ಹೇಳ್ರಿ? ಎಷ್ಟು ಬರುತ್ತೆ ಹೇಳ್ರಿ? ಹಾ, ಎಷ್ಟು ಬರುತ್ತೆ? 96. ಹಾ, ನೋಡ್ರಿ ಇವಾಗ ಇಲ್ಲಿ ಕಡ್ತಾ ಹೊಡೆದ್ರಿ ಅಂತಾರ. ಆನ್ಸರ್ ಹೇಳೋದು ಎಷ್ಟು ಜನ ಅಂತಾರ? ಬಹಳಷ್ಟು ಜನ ಏನ್ ಮಾಡ್ತಾರ ಅಂತಾರ ನೋಡ್ರಿ. 4 1ರಲ್ಲಿ 4. ಈ 3 ಹೋಗಂಗಿಲ್ಲ. 6 ಇದ್ರ ಜೊತೆ ಆಯ್ತು ಅಂತೀವಿ. 4 9ರಲ್ಲಿ 36. ಈ 2 ಭಾಗ ಹೋಗಂಗಿಲ್ಲ. ಇದ್ರ ಜೊತೆ 4 ತಗೊಂತೀವಿ. 24. 4 6ರಲ್ಲಿ 24. 96 ಅಂತ ಆನ್ಸರ್ ಹೇಳ್ತಿರ್ತಾರೆ. ಬಟ್ ಈ ಆನ್ಸರ್ ಏನಪ್ಪಾ ಅಂತಾರ? ತಪ್ಪು. ಅರ್ಥ ಆಗತ್ತದ? ಈ ಆನ್ಸರ್ ಏನ್ ಹೇಳ್ರಿ? ತಪ್ಪು. ಯಾಕೆ ತಪ್ಪು ಅಂತ ನೋಡ್ರಿ. ಈ 3624 4 ಭಾಗ ಮಾಡೋಣಾಗತ್ತ. ಈ 3624 4 ಭಾಗ ಮಾಡಿದ್ರೆ ಇಷ್ಟ ಆಕೈತೆ? 96 ಇಲ್ಲ, ಜಾಸ್ತಿ ಆಕೈತಿ. ಹಂಗಾರೆ ಯಾವ ರೀತಿ ಕಡ್ತಾ ಹೊಡಿಬೇಕು ನೋಡ್ರಿ ಇದು? ನೋಡ್ರಿ ಯಾವ ರೀತಿ ಕಡ್ತಾ ಹೊಡಿತೀರಿ? ಎಷ್ಟೈತಿ? 3624 ಡಿವೈಡೆಡ್ ಬೈ 4. ಎಷ್ಟು ಬರುತ್ತೆ ಆನ್ಸರ್? ಈಗ ನೋಡ್ರಿ ಈ 3ಅನ್ನ ನೋಡ್ರಿ 4ರಿಂದ ಈ 3 ಕಡ್ತಾ ಹೊಡಿಬೇಕು. ಈ 3 ಭಾಗ ಹೋಗಂಗಿಲ್ಲ. ಅದ್ರ ನಾವ್ ಏನ್ ಮಾಡ್ತೀವಿ ಅಂತಾರ? 6 ಅದ್ರ ಜೊತೆಗೆ ತಗೊಂತೀವಿ. ಈಗ 4 1ರಲ್ಲಿ 4. 4 9ರಲ್ಲಿ 36 ಅಂತೀವಿ. ಓಕೆ. ಈಗ ನೆಕ್ಸ್ಟ್ ಈಗ ನೋಡ್ರಿ 2 ಅನ್ನೋದು 4ರಿಂದ ಭಾಗ ಹೋಗೈತೇನು? ಇಲ್ಲ. ಅದಕ್ಕ ನಾವ್ ಅದ್ರ ಮುಂದಿನ ಸಂಖ್ಯೆ ಅದ್ರ ಜೊತೆಗೆ ತಗೋಬೇಕಂತಾರ. ಅದು ಹಂಗ ಬರಂಗಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂತಾರೆ? ಇಲ್ಲೊಂದು 0 ಕೊಡ್ಬೇಕು.
ಜೀರೋ ಕೊಟ್ವಿ ಅಂದ್ರೆ ಈಗ ಆ ಸಂಖ್ಯೆ ಏನ್ ಮಾಡ್ಬೋದು ಅಂತ ಅದ್ರ ಜೊತೆಗೆ ತಗೋಬಹುದು. ಈಗ 24 ಆಯ್ತು. ಆ 24 ಅನ್ನೋದು 4 ಎಷ್ಟರಲ್ಲೇ ರೀ? 4 6 24. ನಮ್ಮ ಆನ್ಸರ್ ಎಷ್ಟು ಹೇಳ್ರಿ? 906. ಸರ್ ಮತ್ತೆ ಇಲ್ಲಿ ಈ 36 24/4 ಅನ್ನುವಾಗ ಸ್ಟಾರ್ಟಿಂಗ್ ಈ 3 ಅನ್ನೋದು ಭಾಗ ಹೋಗ್ತಿರಲಿಲ್ಲ. ಮುಂದಿನ ಸಂಖ್ಯೆ ತಗೋಬೇಕಾದ್ರೆ ನಾವು ಜೀರೋ ಕೊಡ್ಲಿಲ್ಲ. ಇಲ್ಲಿ ಹಂಗ ತಗೊಂಡಿವಿ ಡೈರೆಕ್ಟ್ ಅದ್ರ ಸಂಖ್ಯೆ ತಗೊಳ್ರಿ. ಯಾರು ಬೇಡ ಅಂದಾರ? ನೀವು ಜೀರೋ ಕೊಡ್ರಿ. ಯಾರು ಬೇಡ ಅಂದಾರ? ನೋಡಿ 4 9 36. ಇಲ್ಲಿ 2 ಭಾಗ ಹೋಗಂಗಿಲ್ಲ. ಮುಂದಿನ ಸಂಖ್ಯೆ ತಗೋಬೇಕಾದ್ರೆ ಮತ್ತೆ ಜೀರೋ ಕೊಡ್ತೀವಿ. ಮತ್ತೆ ಇವಾಗ ಎಷ್ಟಾಯ್ತು? 24 ಆಯ್ತು. 4 6 24. ಬಟ್ ಇದನ್ನ ಏನಾರ ಅಲ್ಲಿ ಜೀರೋ ಕೊಟ್ಟಿವಿ ಅಂತೇಳಿ ಬೇರೆ ಓದ್ತೀವಿ, ಅದನ್ನು 906 ಅಂತೇಳಿ ಓದ್ತೀವಿ. ಅದಕ್ಕ ಸ್ಟಾರ್ಟಿಂಗ್ ನೋಡ್ರಿ, ಯಾವ್ದಾರ ಒಂದು ಸಂಖ್ಯೆ ಸ್ಟಾರ್ಟಿಂಗ್ ಭಾಗ ಹೋಗ್ಲಿಲ್ಲ ಅಂತಾರ ಮುಂದಿನ ಸಂಖ್ಯೆ ಅದ್ರ ಜೊತೆ ತಗೋಬೇಕಾದ್ರ ಜೀರೋ ಕೊಡದೇ ಇದ್ರು ನಡೀತದ. ಬಟ್ ಈ ಮಿಡಲ್ ಯಾವ್ದಾರ ಒಂದು ಸಂಖ್ಯೆ ಭಾಗ ಹೋಗ್ಲಿಲ್ಲ, ಮುಂದ್ ಸಂಖ್ಯೆ ಅದ್ರ ಜೊತೆ ತಗೋಬೇಕಾದ್ರೆ ಏನ್ ಮಾಡ್ಬೇಕಾಕೈತಿ ಹೇಳ್ರಿ? ನಾವು ಕಂಪಲ್ಸರಿ ಒಂದು ಜೀರೋ ಕೊಡ್ಬೇಕಾಕೈತಿ. ಅರ್ಥ ಆಯ್ತಾ? ನೋಡ್ರಿ ಇವಾಗ ಇಲ್ಲಿ 8 ನೋಡ್ರಿ 5672 ಐತಿ. ಡಿವೈಡ್ ಬೈ 8 ಐತಿ. ಈಗ 8 ಒಂದ್ರಲ್ಲೇ 8. ಈ 8ರಿಂದ ಈ 5 ಭಾಗ ಹೋಗಂಗಿಲ್ಲ. ಮುಂದಿನ ಸಂಖ್ಯೆ ನಾವು ಅದ್ರ ಜೊತೆ ತಗೋಬೇಕಾದ್ರೆ ಜೀರೋ ಕೊಡ್ಬೇಕು. ಬಟ್ ಸ್ಟಾರ್ಟಿಂಗ್ ನಾವು ಜೀರೋ ಕೊಡದೇ ಇದ್ರು ನಡೀತದ. ಓಕೆ. ಈಗ 56 ಅಂತ ನೋಡ್ರಿ. 8 ಒಂದ್ರಲ್ಲೇ 8 ಎಷ್ಟರಲ್ಲೇ 56 ರೀ? 8 7ರಲ್ಲೇ 56. ಬಟ್ ಈಗ ಈ 7 ಅನ್ನೋದು ಭಾಗ ಹೋಗ್ತೈತೇನ್ರಿ? 8ರಿಂದ ಭಾಗ ಹೋಗೋದಿಲ್ಲ. ಅದಕ್ಕ ಈ ಮುಂದಿನ ಸಂಖ್ಯೆ ಅದ್ರ ಜೊತೆ ತಗೋಬೇಕಂತ ನೋಡ್ರಿ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಒಂದು ಜೀರೋ ಕೊಡ್ಬೇಕು. ಜೀರೋ ಕೊಟ್ವಿ ಅಂದ್ರೆ ಈಗ 72 ಆಯ್ತು. 8 ಎಷ್ಟರಲ್ಲೇ 72 ರೀ? 8 9ರಲ್ಲೇ 72. ಹಂಗಾರೆ ನಮ್ಮ ಆನ್ಸರ್ ಎಷ್ಟು ಹೇಳ್ರಿ? 709. ಅರ್ಥ ಆಯ್ತಾ? ಈಗ ಯಾವಾಗ ಜೀರೋ ತಗೋಬೇಕಂತ ಗೊತ್ತಾಗತ್ತದ್ರಿ? ಎಸ್. ನೆಕ್ಸ್ಟ್ ನೋಡ್ರಿ ಹಂಗಾರ ನೆಕ್ಸ್ಟ್ ಕ್ವಶನ್ ಇನ್ನೊಂದೆರಡು ಎಕ್ಸಾಂಪಲ್ ತಗೊಳ್ರಿ. ಇದೇ ರೀತಿ 8424 ಇದನ್ನ 12ರಿಂದ ಕಟ್ತಾ ಹೊಡ್ರಿ. ಎಷ್ಟು ಬರುತ್ತೆ ಹೇಳ್ರಿ? 12ರಿಂದ ಕಟ್ತಾ ಹೊಡ್ರಿ. ಇವಾಗ ಎಷ್ಟು ಬರುತ್ತೆ ಆನ್ಸರ್? ಈಗ ನೋಡ್ರಿ 12ರಿಂದ ಕಟ್ತಾ ಹೊಡಿಬೇಕಂತ ನಮ್ಗೆ 12 ಮಿಕ್ಕಿ ಬರ್ತಾವ. ಇವಾಗ 12 ಒಂದ್ರಲ್ಲೇ 12. ಈಗ 8 ಭಾಗ ಹೋಗಂಗಿಲ್ಲ. ಅದ್ರ ಜೊತೆ 4 ತಗೊಂತೀವಿ. 84 ಐತ್ರಿ. ಈ 84 12ರಿಂದ ಭಾಗ ಹೋಗೈತಿ. 12 ಎಷ್ಟರಲ್ಲೇ 84? 12 7ರಲ್ಲೇ 84. ಬಟ್ ಈ 2 ಭಾಗ ಹೋಗೈತಿ ನೀನು 12ರಿಂದ ಇಲ್ಲ. ಅದಕ್ಕೆ ನಾವು ಮುಂದಿನ ಸಂಖ್ಯೆ ತಗೋಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಇಲ್ಲಿ ಒಂದು ಜೀರೋ ಕೊಡ್ಬೇಕು. ಈಗ 24 ಐತು. 12 ಎಷ್ಟರಲ್ಲೇ 24 ರೀ? 12 2ರಲ್ಲೇ 24. ನಮ್ಮ ಆನ್ಸರ್ ಅಷ್ಟೇ ಹೇಳ್ರಿ? 702. ಇದು ಆನ್ಸರ್. ಕ್ಲಿಯರ್ ಆಗತೈತಲ್ಲ? ಇವಾಗ ಜೀರೋ ಯಾವಾಗ ತಗೋಬೇಕಂತ ಗೊತ್ತಾಗ್ತೈತಿ. ಇನ್ನೊಂದೆರಡು ಎಕ್ಸಾಂಪಲ್ ಹೇಳ್ರಿ. ನೋಡ್ರಿ 105 ಇಲ್ಲ 30 10,530. ಇವಾಗ ಕಟ್ತಾ ಹೊಡಿರಿ. ಎಷ್ಟರಿಂದ? 15ರಿಂದ ಕಟ್ತಾ ಹೊಡಿರಿ. ಈಗ ಹೇಳ್ರಿ ಆನ್ಸರ್. ಎಸ್ ಹೇಳ್ರಿ ನೋಡೋಣ. ಇವಾಗ ಎಷ್ಟಾಗುತ್ತೆ ಆನ್ಸರ್? ಫಸ್ಟ್ 702. ಎಸ್ ನೋಡ್ರಿ ಇವಾಗ 105 ಐತಿ. ಸಾರಿ, ಈಗ 10,530 ಐತಿ. ಈಗ 15ರಿಂದ ಕಟ್ತಾ ಹೊಡಿಬೇಕು. 15 ಒಂದ್ರಲ್ಲೇ 15. ಈಗ ನೋಡ್ರಿ ಒಂದು ಕಟ್ತಾ ಹೊಡ್ಯಾಕೋದ್ವಿ ಅಂತ ಹೋಗಂಗಿಲ್ಲ. ಅದ್ರ ಜೊತೆ ಜೀರೋ ತಗೊಂಡ್ರು ಹೋಗಂಗಿಲ್ಲ. 10 ಆದ್ರೂ 15ರಿಂದ ಕಟ್ತಾ ಹೋಗಂಗಿಲ್ಲ. ಈಗ ಈ 5 ತಗೊಂಡ್ರು ನೋಡ್ರಿ. ಈಗ 105 ಐತಿ. ಇವಾಗ 105 15 ರೂಪಾಯಿ ಕೆಳಗೆ ಬರ್ತದ್ರಿ. 15 ಎಷ್ಟರಲ್ಲೇ 105? 15 7ರಲ್ಲೇ 105. 15 7ರಲ್ಲೇ 105. ಈಗ ನೆಕ್ಸ್ಟ್ ನೋಡ್ರಿ ಇವಾಗ ಇನ್ನು ಈ 3 ಭಾಗ ಹೋಗುತ್ತೆ. 3 ಭಾಗ ಆಗತ್ತಿಲ್ಲ. ಬಟ್ ಮುಂದಿನ ಸಂಖ್ಯೆ ತಗೋಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಒಂದು ಜೀರೋ ಕೊಡ್ಬೇಕು. ಈಗ ಜೀರೋ ಕೊಟ್ಟಿವಿ ಅಂತ 30 ಆಯ್ತು. 15 ಎಷ್ಟರಲ್ಲೇ 30 ರೀ? 15 2ರಲ್ಲೇ 30. ಆನ್ಸರ್ ಎಷ್ಟಾಯ್ತು? 702. ಸರ್ ಮತ್ತೆ ಇಲ್ಲಿ ಜೀರೋ ಕೊಡ್ಲಿಲ್ಲಲ್ಲ. ನೀವು ಇಲ್ಲಿ ಎಷ್ಟು ಜೀರೋ ಕೊಟ್ಟರು ಅದೇನಾಗಂಗಿಲ್ಲ, ಕನ್ಸಿಡರ್ ಆಗೋದಿಲ್ಲ. ಸ್ಟಾರ್ಟಿಂಗ್ ನೀವು ಜೀರೋ ಕೊಡದೆ ಮುಂದಿನ ಎಷ್ಟು ಬೇಕಾದಷ್ಟು ಸಂಖ್ಯೆ ಅದ್ರ ಜೊತೆಗೆ ತಗೊಂಡ್ರೆ ನಡೀತದ. ಬಟ್ ಮಿಡಲ್ ಮುಂದಿನ ಸಂಖ್ಯೆ ಅದ್ರ ಜೊತೆಗೆ ತಗೋಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ರಿ? ನಾವು ಜೀರೋ ಕೊಡ್ಬೇಕು ಕಂಪಲ್ಸರಿ. ಇಷ್ಟರ ಕ್ಲಿಯರ್ ರೀ ಕಾನ್ಸೆಪ್ಟ್? ಎಸ್. ಓಕೆ. ನೆಕ್ಸ್ಟ್ ಇದು ಅರ್ಥ ಆಗಿತ್ತು ಅಂತ ನೋಡ್ರಿ. ಇವಾಗ ತಗೊಳ್ರಿ. ಈಗ ಇದನ್ನ 11ರಿಂದ ಕಟ್ತಾ ಹೊಡ್ರಿ. 11ರಿಂದ ಕಟ್ತಾ ಹೊಡೆದ್ರಿ ಅಂದ್ರೆ ಎಷ್ಟು ಬರುತ್ತೆ ಆನ್ಸರ್? ಹೊಡೀರಿ ನೋಡೋಣ. ಎಸ್ ಕಟ್ತಾ ಹೊಡೀರಿ. ಸಣ್ಣ ಸಂಖ್ಯೆಯಿಂದ ಹೊಡ್ರಿ ಫಸ್ಟ್, ಆಮೇಲೆ ಹೊಡ್ರಿ. ಎಷ್ಟು ಬರುತ್ತ್ರಿ ಇದು ಆನ್ಸರ್? ಎಷ್ಟು ಬರುತ್ತೆ ನೋಡ್ರಿ? 11ರಿಂದ ಕಟ್ತಾ ಹೊಡಿಬೇಕಂತ ನೋಡ್ರಿ. 11 ಒಂದ್ರಲ್ಲೇ 11. ಬಟ್ ಈ 8 ಅನ್ನೋದು 11ರಿಂದ ಭಾಗ ಹೋಗೋದಿಲ್ಲ. ಮುಂದಿನ ಸಂಖ್ಯೆ ಅದ್ರ ಜೊತೆ ಇತ್ತು ಅಂತೀವಿ. 86 ಐತ್ರಿ. 86 11ರ ಮಿತಿ ಒಳಗೆ ಬರೋದಿಲ್ಲ. ಬಟ್ ನೋಡ್ರಿ 11ಕ್ಕಿಂತ ಮುಂಚೆ 11ರಿಂದ ಭಾಗ ಹೋಗೋದು ಯಾವ ಸಂಖ್ಯೆಯಲ್ಲಿ? 11 7ರಲ್ಲೇ 77.
11 7 77 ಅಂತಾರೆ, ಇನ್ನ ಎಷ್ಟು ಉಳಿತದ್ರಿ? 77 ಅಂತಾರೆ ನೋಡ್ರಿ, ಇನ್ನ ಎಷ್ಟು ಉಳಿತದ? ಈ ಕಡೆ 3 ಆ ಕಡೆ 3 ಅಂತಾರೆ 9 ಉಳಿತಾ? ಹೌದಾ ಇಲ್ಲ? 9 ಉಳಿತು ಅಂತ ನೆಕ್ಸ್ಟ್ ನೋಡ್ರಿ 92 ಆಯ್ತು. 92 ಅಂತ ನೋಡ್ರಿ 11 ಎಷ್ಟರಲ್ಲೇ? 11 8ರಲ್ಲೇ 88. 88 ಆಯ್ತು ಅಂತ ನೋಡ್ರಿ 92 ಅಂತಾರೆ ಇನ್ನು ಎಷ್ಟು ಉಳಿತದ? 4 ಉಳಿತದ. ಎಷ್ಟಾಯ್ತ್ರಿ? 44 ಆಯ್ತು. ಎಷ್ಟಾಯ್ತ್ರಿ? 44 ಅಂತ ನೋಡ್ರಿ 11 4ರಲ್ಲೇ 44. ಬಟ್ ಈಗ ನೋಡ್ರಿ ಬಂತು ಸಿಚುವೇಶನ್, ಈಗ ಇಲ್ಲಿ 6 ಬಂತು. ಹಂಗಾರೆ ಈಗ ಎಷ್ಟಾಗತ್ತ ಆನ್ಸರ್? ಅಲ್ಲಿ 6 ಬಂದೈತಿ, ಎಷ್ಟಾಗತ್ತ ಆನ್ಸರ್ ನೋಡ್ರಿ? ಎಷ್ಟಾಗತ್ತ ಆನ್ಸರ್? ಈಗ 6 ಐತಿ ನೋಡ್ರಿ, ಕೊಟ್ಟಂತ ಸಂಖ್ಯೆ ಒಳಗ ಏನೈತಿ? ಕೊಟ್ಟಂತ ಸಂಖ್ಯೆ ಒಳಗೆ ಏನೈತ್ರಿ? 6 ಐತಿ, 6 ಐತಿ. ಬಟ್ ಈಗ 6 ಅನ್ನೋದು 11ರಿಂದ ಭಾಗ ಹೋಗಂಗಿಲ್ಲ. ಹಾಗಾದ್ರೆ ಈಗ ನಾವು ಮುಂದಿನ ಸಂಖ್ಯೆ ತಗೋಬೇಕಾದ್ರೆ ಏನ್ ಮಾಡ್ತಿದ್ವಿ? ಮುಂದಿನ ಸಂಖ್ಯೆ ತಗೋಬೇಕಾದ್ರೆ ಏನ್ ಮಾಡ್ತಿದ್ವಿ? 0 ಕೊಟ್ಟು ಮುಂದಿನ ಸಂಖ್ಯೆ ತಗೋತಿದ್ವಿ. ಯಾಕಂತಾರೆ ಇಲ್ಲಿ ಶೇಷ ಪಾಯಿಂಟ್ ಯಾವಾಗ ಕೊಡ್ತಿದ್ವಿ ಅಂತಂದ್ರ ಶೇಷ ಉಳಿದಾಗ ಪಾಯಿಂಟ್ ಕೊಡ್ತಿದ್ವಿ. ಬಟ್ ಮುಂದಿನ ಸಂಖ್ಯೆ ಯಾವಾಗ ತಗೋತಿದ್ವಿ? ಮುಂದಿನ ಸಂಖ್ಯೆ ಇದ್ದಾಗ 0 ಕೊಟ್ಟು ಮುಂದಿನ ಸಂಖ್ಯೆ ತಗೋತಿದ್ವಿ. ಬಟ್ ಈಗ 6 ಐತಿ, ಮುಂದ ಯಾವ ಸಂಖ್ಯೆನೂ ಇಲ್ಲ, ಶೇಷನೂ ಉಳಿದಿಲ್ಲ. ಹಿಂಗಿದ್ದಾಗ ಏನ್ ಮಾಡ್ಬೇಕು ಅಂತಾರ ಫಸ್ಟ್ ನೋಡ್ರಿ ಇಲ್ಲಿ 6 ಐತಿ ಇನ್ನು ಸಂಖ್ಯೆ ಒಳಗ, ಅದಕ್ಕೆ ನಾವ್ ಏನ್ ಮಾಡ್ಬೇಕಾರ ಫಸ್ಟ್ ಇಲ್ಲಿ ಒಂದು 0 ಕೊಡ್ಬೇಕ್ರಿ. ಈಗ 0 ಕೊಟ್ವಿ, ಬಟ್ ಮುಂದಿನ ಸಂಖ್ಯೆ ತೊಗೊಳಕ್ ಮುಂದೆ ಸಂಖ್ಯೆ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅಂತಾರ ಒಂದು ಪಾಯಿಂಟ್ ಕೊಟ್ಟು ಒಂದು 0 ತಗೋಬೇಕ್ರಿ. ಈಗ ಎಷ್ಟಾಯ್ತು ಹೇಳ್ರಿ? ಅದು 60 ಆಯ್ತು. 60 ಅಂತ ನೋಡ್ರಿ ಇವಾಗ 11 ಎಷ್ಟರಲ್ಲೇ? 11 5ರಲ್ಲೇ 55. ಇನ್ನ ಎಷ್ಟು ಉಳಿತು ಹೇಳ್ರಿ? 5 ಉಳಿತು. 5 ಉಳಿತು ಅಂತಾರೆ ಈಗ ಆಲ್ರೆಡಿ ಪಾಯಿಂಟ್ ಕೊಟ್ಟಿವಿ, ಒಂದು 0 ಬರ್ತದ. 50 ಆಯ್ತು. 11 4ರಲ್ಲೇ 44. 11 4ರಲ್ಲೇ 44. ಮತ್ತೆ ಎಷ್ಟು ಉಳಿತ್ರಿ? 6 ಉಳಿತು. ಮತ್ತೆ ಈಗ ಆಲ್ರೆಡಿ ಪಾಯಿಂಟ್ ಕೊಟ್ಟಿವಿ ಅಂತಾರೆ, ಇನ್ ಮತ್ತೆ ಹಂಗ ಪಾಯಿಂಟ್ ಒಳಗೆ ಬರ್ತಿರ್ತದ ಅದ ಆನ್ಸರ್. ಪಾಯಿಂಟ್ ಆದಂತ ಒಂದು 2 ಡಿಜಿಟ್ ಬಂತಂದ್ರೆ ಸಾಕ. ಆರಾಮ್ ಆನ್ಸರ್ ಎಷ್ಟು ಹೇಳ್ರಿ? 7840.54. ಅರ್ಥ ಆಯ್ತು? ಜಸ್ಟ್ ಈಗ ಹೇಳ್ರಿ, ಇಲ್ಲೇ ಇದೇ ತರ ಒಂದು ಸೇಮ್ ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲಿ ಹೇಳ್ರಿ ಇವಾಗ 36 92 ನೆಕ್ಸ್ಟ್ 3. ಈಗ ನೋಡ್ರಿ ಇದನ್ನ 4ರಿಂದ ಕಡ್ತಾ ಹೊಡಿರಿ. ಈಗ ಇದೇ ಸಿಚುವೇಶನ್ ಬರ್ತೈತಿ ನೋಡ್ರಿ. ಇವಾಗ ಈಗ 4ರಿಂದ ಕಡ್ತಾ ಹೊಡೆದ್ರಿ ಅಂತ ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್? ಎಷ್ಟು ಬರುತ್ತೆ ನೋಡ್ರಿ? ನೋಡ್ರಿ 4 1ರಲ್ಲೇ 4, ಈ 3 ಹೋಗೋದಿಲ್ಲ, 6 ಹತ್ರ ಜೊತೆ ಆಯ್ತು ಅಂತೀವಿ. 4 ಎಷ್ಟರಲ್ಲೇ ರೀ? 4 9ರಲ್ಲೇ 36. ಇನ್ ನೆಕ್ಸ್ಟ್ 9 ಐತಿ. 9 ಐತಿ ಅಂತ ನೋಡ್ರಿ 4 ಎಷ್ಟರಲ್ಲೇ? 4 2ರಲ್ಲೇ 8. 1 ಉಳಿತು 12 ಐತಿ. 4 ಎಷ್ಟರಲ್ಲೇ? 12. 4 3ರಲ್ಲೇ 12. ಈಗ ನೋಡ್ರಿ 4 3ರಲ್ಲೇ 12 ಅಂತ ಇಷ್ಟಕ್ಕೆ ಮುಗಿತೀವ. ಇನ್ನೇ 3 ಉಳಿದೈತಿ. ಈ 3 ಏನಾಗಂಗಿಲ್ಲ, 4ರಿಂದ ಭಾಗ ಹೋಗಂಗಿಲ್ಲ. 4ರಿಂದ ಭಾಗ ಹೋಗತ್ತಿಲ್ಲ ಅಂತ ನೋಡ್ರಿ, ನಾವು ಮುಂದಿನ ಸಂಖ್ಯೆ ತಗೋಬೇಕಂತಾರ ಏನ್ ಮಾಡ್ತಿದ್ವಿ? ಇಲ್ಲಿ ಏನಾರ ಒಂದು ಶೇಷ ಉಳಿತಿತ್ತು ಅಂದ್ರೆ ಪಾಯಿಂಟ್ ಕೊಡ್ತಿದ್ವಿ, ಹೌದಾ? ಬಟ್ ಮುಂದಿನ ಸಂಖ್ಯೆ ಇತ್ತು ಅಂತ ಅದನ್ನ ತಗೋಬೇಕಾದ್ರೆ ಒಂದು 0 ಕೊಡ್ತಿದ್ವಿ. ಈಗ ಈ ಕೊಟ್ಟಂತ ಸಂಖ್ಯೆ ಒಳಗ 3 ಉಳಿದೈತಿ. ಕೊಟ್ಟಂತ ಸಂಖ್ಯೆ ಒಳಗ 3 ಉಳಿದೈತಿ. ಈಗ ಮುಂದಿನ ಸಂಖ್ಯೆ ತಗೋಬೇಕಂತಾರೆ ಯಾವೂ ಇಲ್ಲ. ಹಿಂಗಿದ್ದಾಗ ಏನ್ ಮಾಡ್ಬೇಕಂತಾರೆ ಫಸ್ಟ್ ಇಲ್ಲಿ ಒಂದು 0 ಕೊಡ್ಬೇಕ್ರಿ. ಈ 0 ಕೊಟ್ಟು ಏನ್ ಮಾಡ್ಬೇಕಂತಾರ ಮುಂದೆ ತಗೋಬೇಕಂದ್ರೆ ಯಾವ ಸಂಖ್ಯೆ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕಂತಾರೆ ಒಂದು ಪಾಯಿಂಟ್ ಕೊಡ್ಬೇಕು. ಅವಾಗ ಎಷ್ಟಾಯ್ತು ಹೇಳ್ರಿ? 30 ಆಗ್ತದ. ಹಾಗಾದ್ರೆ 4 ಎಷ್ಟಲ್ಲ ರೀ? 4 7ರಲ್ಲೇ 28. ಇನ್ನ ಎಷ್ಟು ಉಳಿತ್ರಿ? 2 ಶೇಷ ಉಳಿತು. 2 ಶೇಷ ಅಂತ ನೋಡ್ರಿ ಆಲ್ರೆಡಿ ಪಾಯಿಂಟ್ ಕೊಟ್ಟಿವಿ. ಎಷ್ಟಾಯ್ತು? 20 ಆಯ್ತು. 4 5ರಲ್ಲೇ 20. ನಮ್ಮ ಆನ್ಸರ್ ಎಷ್ಟು ಹೇಳ್ರಿ? 9230.75. ಅರ್ಥ ಆಯ್ತು ಅಂತ ಅನ್ಕೊಂಡೀನಿ. ಇನ್ನು ಇದೇ ಪ್ರಕಾರ ಇನ್ನೊಂದ್ 2 ಎಕ್ಸಾಂಪಲ್ ತಗೋರಿ, ಇದಿರ್ಲಿ ಆಮೇಲೆ ಬಿಡಿಸುವಂದ್ರೆ. ನೆಕ್ಸ್ಟ್ ಅದೇ ಪ್ರಕಾರ ಒಂದ್ 2 ಎಕ್ಸಾಂಪಲ್ ತಗೊಳ್ರಿ ಇವಾಗ 84 ನೆಕ್ಸ್ಟ್ 35 6 ಡಿವೈಡೆಡ್ ಬೈ 7. ಈಗ ಕಡ್ತಾ ಹೊಡೀರಿ, ಕಡ್ತಾ ಹೊಡೀರಿ ನೋಡೋಣ. ಎಸ್ ನೋಡ್ರಿ ಇವಾಗ 7 1ರಲ್ಲೇ 7, 7 1ರಲ್ಲೇ 7. 1 ಉಳಿತು 14 ಆಯ್ತಾ? 14 ಅಂತ ನೋಡ್ರಿ 7 ಎಷ್ಟರಲ್ಲೇ? 7 2ರಲ್ಲೇ 14. ಇನ್ ನೆಕ್ಸ್ಟ್ ಈ 3 ಅನ್ನೋದು ಭಾಗ ಹೋಗಂಗಿಲ್ರಿ. ಮುಂದಿನ ಸಂಖ್ಯೆ ಇದ್ರ ಜೊತೆ ತಗೋಬೇಕಾರೆ ಏನ್ ಮಾಡ್ಬೇಕು ಹೇಳ್ರಿ? ಮುಂದಿನ ಸಂಖ್ಯೆ ಅದ್ರ ಜೊತೆ ತಗೋಬೇಕಾರೆ ಏನ್ ಮಾಡ್ಬೇಕು? ಒಂದು 0 ಕೊಡ್ಬೇಕು. ಇವಾಗ ಎಷ್ಟಾಯ್ತು? 35 ಆಯ್ತು. 35 ಅಂತ ನೋಡ್ರಿ 7 ಎಷ್ಟರಲ್ಲೇ 35? 7 5ರಲ್ಲೇ 35. ಈಗ ಇನ್ನು 6 ಐತ್ರಿ. ಇನ್ನು ನೋಡ್ರಿ 6 ಶೇಷ ಉಳ್ದೈತೆ ಇಲ್ಲ. ಬಟ್ ಇನ್ನ ಕೊಟ್ಟಂತ ಸಂಖ್ಯೆ ಒಳಗ 6 ಐತಿ ಅಂತಾರ. ಈಗ ಈ 6 ಅನ್ನೋದು ಭಾಗ ಹೋಗಂಗಿಲ್ಲ, ಮುಂದಿನ ಸಂಖ್ಯೆ ತಗೋಬೇಕಂತಾರ ಮುಂದಿನ ಸಂಖ್ಯೆ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕಂತಾರ ಫಸ್ಟ್ ಒಂದು 0 ಕೊಡ್ಬೇಕ್ರಿ. ಅವಾಗ ಇಲ್ಲಿ 0 ಕೊಟ್ಟು ಈಗ ಮುಂದಿನ ಸಂಖ್ಯೆ ತಗೊಳ್ಬೇಕಂತ ಗೊತ್ತಾಯ್ತು ನಮಗೀಗ. ಬಟ್ ಮುಂದಿನ ಸಂಖ್ಯೆ ತಗೋಬೇಕಾದ್ರೆ ಸಂಖ್ಯೆ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕಾದ್ರೆ ಪಾಯಿಂಟ್ ಕೊಟ್ಟು ಒಂದು 0 ತಗೋಬೇಕು. ಅಂದ್ರೆ 60 ಐತಿ. ಇವಾಗ 60 ಅಂತ ನೋಡ್ರಿ 7 ಎಷ್ಟರಲ್ಲೇ?
7 ಎಂಟ್ರಲ್ಲೇ 56, 7 ಎಂಟ್ರಲ್ಲಿ 56, ಇನ್ನ ಎಷ್ಟು ಉಳಿತ್ರಿ ಶೇಷ 4 ಉಳಿತು ಅಂತಾರೆ. ಆಲ್ರೆಡಿ ಪಾಯಿಂಟ್ ಕೊಟ್ಟಿವಿ ಅಂತಾರೆ 40 40 ಅಂತಾರೆ ನೋಡ್ರಿ. ಎಷ್ಟ್ರಲ್ಲೇ 7 5 35, ಮತ್ತ ಹಂಗ ಶೇಷ ಬರ್ತದ್ರಿ. ಈಗ ನಮ್ಮ ಆನ್ಸರ್ ಎಷ್ಟು ಅಂತಾರ 12,050.85 ಇದು ಆನ್ಸರ್. ಅರ್ಥ ಐತ್ರಿ? ಜಸ್ಟ್ ಹಂಗಾರೆ ಇನ್ನೊಂದ್ 2 ಎಕ್ಸಾಂಪಲ್ ಹೇಳ್ರಿ ಇದೇ ರೀತಿ, ಸೇಮ್ ಇದೇ ರೀತಿ ನೋಡ್ರಿ. 39, 26, 3. ಎಸ್, ಈಗ ಹೇಳ್ರಿ ಇದನ್ನ 13ರಿಂದ ಕಟ್ತಾವ್ರಿ. 13ರಿಂದ ಕಟ್ತಾವ್ರಿ. ಸಿಂಪಲ್ ನೋಡೋಣ ಕಟ್ತಾವ್ರಿ. ನೋಡ್ರಿ ಇವಾಗ 13 ಒಂದ್ರಲ್ಲೇ 13, ಈ 3 ಭಾಗ ಹೋಗಿಲ್ಲ, ಮುಂದಿನ ಸಂಖ್ಯೆ ಅದ್ರ ಜೊತೆ ತಗೊಂತೀವಿ 39. 13 3ಲೆ 39. ಎಷ್ಟು ಹೇಳ್ರಿ 13 3ಲೆ 39. ಇನ್ನು ನೆಕ್ಸ್ಟ್ ಈ 2 ಅನ್ನೋದು ಭಾಗ ಹೋಗಂಗಿಲ್ರಿ, ಮುಂದಿನ ಸಂಖ್ಯೆ ಅದ್ರ ಜೊತೆ ತಗೋಬೇಕಂತ ನೋಡ್ರಿ ಏನ್ ಮಾಡ್ಬೇಕು, ಇಲ್ಲಿ ಫಸ್ಟ್ ಒಂದು 0 ಕೊಡ್ಬೇಕು. ಈಗ 26 ಭಾಗ ಆಗುತ್ತದ್ರಿ. 13 ಎಷ್ಟರಲ್ಲೇ 13 2ರಲ್ಲಿ 26. ಬಟ್ ಕೊಟ್ಟಂತ ಸಂಖ್ಯೆ ಒಳಗೆ ಇನ್ನೂ 3 ಉಳಿದೈತಿ ಅಂತಂದ್ರ ಏನ್ ಮಾಡ್ಬೇಕಂತ ಫಸ್ಟ್ ಒಂದು 0 ಕೊಡ್ಬೇಕು. ಮುಂದಿನ ಸಂಖ್ಯೆ ತಗೋಬೇಕಾದ್ರೆ ಏನಿಲ್ರಿ ಸಂಖ್ಯೆ ಇಲ್ಲ, ಅದಕ್ಕೆ ಇಲ್ಲಿ ನಾವ್ ಏನ್ ಮಾಡ್ಬೇಕಂತಾರ ಒಂದು ಪಾಯಿಂಟ್ ಕೊಟ್ಟು ಒಂದು 0 ತಗೋಬೇಕ್ರಿ. 30 ಆಯ್ತು. 13 ಎಷ್ಟರಲ್ಲೇ ರೀ 13 2ರಲ್ಲಿ 26, 13 2ರಲ್ಲಿ 26, ಇನ್ನ ಎಷ್ಟು ಉಳಿತ್ರಿ 4 ಉಳಿತು ಅಂತಾರ. ಆಲ್ರೆಡಿ ಪಾಯಿಂಟ್ ಕೊಟ್ಟಿವಿ ಅಂತಾರ, ಒಂದು 0 ಬರ್ತದ. 40 ಆಯ್ತು. 13 3ಲೆ 39, ಮತ್ತ ಒಂದ್ ಉಳಿತದ, ಮತ್ತ 10 ಆಗ್ತದ. ಹಂಗ ತಗೊಂತ ಹೋಗ್ಬೇಕು. ಹಂಗ ನೋಡ್ರಿ ಇವಾಗ ಎಷ್ಟು ಬಂತು ಪಾಯಿಂಟ್ ಅಂತಾರ 2 ಡಿಜಿಟ್ ಬಂದಾವ ಅಂತಾರ ಸಾಕ. 3020.23. ಅರ್ಥ ಆಯ್ತ್ರಿ? ಇವಾಗ ಯಾವ ರೀತಿ 0.2 ಅಟ್ ಅ ಟೈಮ್ ಯಾವಾಗ ಕೊಡ್ಬೇಕಂತೇಳಿ, ಪಾಯಿಂಟ್ ಯಾವಾಗ ಕೊಡ್ಬೇಕು, 0 ಯಾವಾಗ ಕೊಡ್ಬೇಕು, 0 ಮತ್ತು ಪಾಯಿಂಟ್ ಯಾವಾಗ ಕೊಡ್ಬೇಕು. ಕ್ಲಿಯರ್ ಆಯ್ತಾ? ಸ್ವಲ್ಪ ಕೊಡ್ತೀನಿ ನೋಡ್ರಿ, ಇನ್ನೊಂದ್ 2 ಕ್ವಶನ್ ಹಂಗಾರ ಸಾಲ್ವ್ ಮಾಡ್ರಿ. ಈಗ ಹೇಳ್ರಿ ನೋಡೋಣ. 36, 54, 72, 15. ಈಗ ಸಾಲ್ವ್ ಮಾಡಿ ಕಟ್ತಾ ಹೊಡಿರಿ. ಎಷ್ಟು ಬರುತ್ತೆ ಹೇಳ್ರಿ, ಎಷ್ಟು ಬರುತ್ತೆ ಹೇಳ್ರಿ ಫಸ್ಟ್. ಫಸ್ಟ್ ಕಟ್ತಾ ಹೊಡ್ರಿ. ಸಿಂಪಲ್ ಅದಾವ್ರಿ, ಬೇಸಿಕ್. ಇವೆಲ್ಲ ತಿಳ್ಕೊಂಡ್ರಿ ಅಂತಾರ. ಆಮೇಲೆ ಏನ್ ಮಾಡ್ಬೋದು ಅಂತಾರ, ಇನ್ನು ನಿಮ್ಗ ಪಾಯಿಂಟ್ ಒಳಗಿದ್ದು ಕೂಡ್ಸೋದ್ ಹೆಂಗ, ಪಾಯಿಂಟ್ ಒಳಗಿದ್ದು ಇಂಟು ಮಾಡೋದ್ ಹೆಂಗ, ಪಾಯಿಂಟ್ ಒಳಗಿದ್ದು ಡಿವೈಡ್ ಮಾಡೋದ್ ಹೆಂಗ, ಅವೆಲ್ಲಾನು ಒಂದೊಂದು ವಿಡಿಯೋದಾಗ ಹೇಳ್ಕೊಡ್ತೀನಿ. ಬೇಸಿಕ್ ನಿಂದ ಪರ್ಫೆಕ್ಟ್ ಮಾಡ್ಕೊಡ್ರಿ ಫಸ್ಟ್ಗೆ. ಓಕೆ, ಜಸ್ಟ್ ಇಂಥವ್ ಸಿಂಪಲ್ ಇದ್ದು ಕಲ್ತ್ಕೊಡ್ರಿ. ಯಾರಿಗ್ ಬರಂಗಿಲ್ಲ ಅವ್ರು ಕಲ್ತ್ಕೊಡ್ರಿ, ಬಂದವ್ರಿಗೆ ನೋ ಪ್ರಾಬ್ಲಮ್. ಯಾಕಂತ ಫಸ್ಟ್ ಇದು ಬೇಸಿಕ್ ಇದ್ರೇನ ಮುಂದಿನ ಎಲ್ಲಾನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಇಂಥದ್ದು ಕಲ್ಕೋಬೇಕ್ರಿ ಫಸ್ಟ್ಗೆ. ನೋಡ್ರಿ ಇವಾಗ 15ರಿಂದ ಕಟ್ತಾ ಹೊಡ್ಯಾಕತ್ರಿ ಅಂತಾರ. 15 ಒಂದ್ರಲ್ಲೇ 15, 15 ಎಷ್ಟರಲ್ಲೇ ರೀ 15 2ರಲ್ಲೇ 30. ಈಗ ಎಷ್ಟು ಉಳಿತ್ರಿ ಇಲ್ಲಿ 6 ಉಳಿತು. 65 ಆಯ್ತು. 65 ಅಂತ ನೋಡ್ರಿ 15 ಎಷ್ಟರಲ್ಲೇ 15 4ರಲ್ಲೇ 60. ಇನ್ನ ಎಷ್ಟು ಉಳಿತದ್ರಿ 5 ಉಳಿತದ. 54 ಆಯ್ತು. 54 ಅಂತ ನೋಡ್ರಿ 15 ಎಷ್ಟರಲ್ಲೇ 15 3ಲೆ 45. 45 ಅಂತ ನೋಡ್ರಿ ಆ ಕಡೆ ಎಷ್ಟು ಉಳಿತದ 5 4 ಅಂತ 9 ಉಳಿತು. 97 ಆಯ್ತ್ರಿ. 97 ಅಂತ ನೋಡ್ರಿ 15 ಎಷ್ಟರಲ್ಲೇ 15 6ಲೆ 90. ಇನ್ನ ಎಷ್ಟು ಉಳಿತೈತಿ ಅಂತಾರ 2 ಉಳಿತೈತಿ. 72 ಆಯ್ತು. 72 ನೋಡ್ರಿ 15 ಬಗ್ಗೆ ಒಳಗೆ ಬರಂಗಿಲ್ಲ. 15 ಎಷ್ಟರಲ್ಲೇ 15 4ರಲ್ಲೇ 60. ಇನ್ನ ಎಷ್ಟು ಉಳಿತು ಅಂತಾರ 12 ಉಳಿತ್ರಿ. ಎಷ್ಟು ಉಳಿತದ 12 ಉಳಿತದ. ಈಗ ಶೇಷ 12 ಉಳಿದೈತಿಲ್ಲ ಇವಾಗ. ನೋಡ್ರಿ ಇವಾಗ ಏನ್ ಉಳಿದೈತಿ, ಆಗಲೇ ಹೆಂಗ್ ಉಳಿಯಾಕತ್ತಿತ್ತು, ಒಂದು ಸಂಖ್ಯೆ ಖಾಲಿ ಉಳಿಯಾಕತ್ತಿತ್ತು ಒಳಗ. ಹೌದಾ, ಖಾಲಿ ಉಳಿಯಾಕತ್ತಿತ್ತು. ಹಂಗಾರೆ ಈಗ ಶೇಷ 12 ಉಳಿಯಾಕತ್ತೈತಿ ಅಂತಾರ. ಜಸ್ಟ್ ಏನ್ ಮಾಡ್ಬೇಕು ಹೇಳ್ರಿ, ಇವಾಗ ಪಾಯಿಂಟ್ ಕೊಡ್ಬೇಕು. 12 ಮುಂದೆ 0 ಬರ್ತೈತಿ. ನೋಡ್ರಿ 12 ಮುಂದೆ 0 ಬರ್ತಂದ್ರೆ ಎಷ್ಟೈತಿ 120. 15 ಎಷ್ಟರಲ್ಲೇ 120 ರೀ 15 8ರಲ್ಲೇ 120. ನಮ್ಮ ಆನ್ಸರ್ ಎಷ್ಟು ಹೇಳ್ರಿ 24,364.8. ಎಸ್, ಅರ್ಥ ಆಯ್ತು ಅಂತ ಅನ್ಕೊಂಡೆ. ಓಕೆ, ನೆಕ್ಸ್ಟ್ ನೋಡ್ರಿ ಹಂಗಾರ ಈ ಸಂಖ್ಯೆ ಕಟ್ತಾ ಹೊಡಿರಿ. ಎಷ್ಟು ಬರುತ್ತೆ ನೋಡ್ರಿ ಇವಾಗ 18 1ರಲ್ಲೇ 18. ಈಗ ಇಲ್ಲಿ 3 ಐತಿ ಹೋಗಂಗಿಲ್ಲ, ಮುಂದಿನ ಸಂಖ್ಯೆ ತಗೋತೀವಿ. 37 ಕೂಡ ಹೋಗಂಗಿಲ್ಲ. ಬಟ್ 18 ಎಷ್ಟರಲ್ಲೇ ರೀ 18 2ರಲ್ಲೇ 36. 1 ಉಳಿತು. 15 ಐತ್ರಿ. ಬಟ್ ಈ 15 ಭಾಗ ಹೋಗುತ್ತೇನು, 15 ಭಾಗ ಹೋಗುತ್ತೇನ್ರಿ 15 18ರ ಮಧ್ಯೆ ಒಳಗೆ ಭಾಗ ಹೋಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಾರ, ಇಲ್ಲಿ ಒಂದು ಪಾಯಿಂಟ್ ಒಂದು 0 ಕೊಡ್ಬೇಕು. ಒಂದು 0 ಕೊಟ್ವಿ ಅಂತಾರ ಮುಂದಿನ ಸಂಖ್ಯೆ ನಾವು ಅದ್ರ ಜೊತೆಗೆ ತಗೋಬಹುದು. ನೋಡ್ರಿ 15 ಇತ್ತು, ಅದ್ರ ಮುಂದೊಂದು 0 4 ಬಂತು ಅಂತಾರೆ ಎಷ್ಟಾಯ್ತು 154.
ಎಷ್ಟು ಹೇಳ್ರಿ 154 54 ಅಂತಾರ ನೋಡ್ರಿ. ಇವಾಗ 154 ಅಂತಾರೆ ನಿಯರೆಸ್ಟ್ ಸಂಖ್ಯೆ ನೋಡ್ರಿ 18ರ ಮಧ್ಯೆ ಒಳಗೆ ಯಾವ್ದು ಬರ್ತೈತಿ 18 8ರಲ್ಲೇ ಎಷ್ಟು ಬರ್ತೈತಿ ಅಂತಾರ 144 ಬರ್ತೈತಿ. 18 ಎಷ್ಟು ಹೇಳ್ರಿ 144 154 ಇತ್ತು 18 8ರಲ್ಲೇ 144 ಅಂತಾರೆ. ಇನ್ನ ಎಷ್ಟು ಉಳಿತೈತ್ರಿ 10 ಶೇಷ ಉಳಿತದ. 10 ಜೊತೆ 3 ಬಂತು ಅಂತಾರ 103 ಆಕೈತ್ರಿ. 103 ನೋಡ್ರಿ 15 ಮಧ್ಯೆ ಒಳಗೆ ಬರ್ತೈತಿ ಏನು 15 ಮಧ್ಯೆ ಒಳಗೆ ಬರ್ತೈತಿ ಸರಿ 18 ಮಧ್ಯೆ ಒಳಗೆ 103 ಬರ್ತೈತಿ ಇಲ್ಲ. ಬಟ್ ನೇರಸ್ಥ ಸಂಖ್ಯೆ ಕಟ್ತಾ ಹೊಡೆದ್ರಿ ಅಂತಾರ 18 5ರಲ್ಲೇ 90 18 5ರಲ್ಲೇ ಎಷ್ಟು ಹೇಳ್ರಿ 90. ಇನ್ನ ಎಷ್ಟು ಉಳಿತು ಅಂತಾರ 13 ಶೇಷ ಉಳಿತದ್ರಿ. ಎಷ್ಟು ಉಳ್ದೈತಿ ಹೇಳ್ರಿ ಶೇಷ 13 ಶೇಷ ಉಳ್ದೈತಿ ಅಂತಾರ. ಈಗ ಏನ್ ಮಾಡ್ಬೇಕು ಅಂತಾರ ಪಾಯಿಂಟ್ ಕೊಡ್ಬೇಕು. ಈಗ ಏನ್ ಮಾಡ್ಬೇಕು ಹೇಳ್ರಿ ಪಾಯಿಂಟ್ ಕೊಡ್ಬೇಕು. ಈಗ ಪಾಯಿಂಟ್ ಕೊಟ್ವಿ ಅಂತಾರ ಇದ್ರ ಮುಂದೊಂದು 0 ಬರ್ತದ. 18 ಎಷ್ಟರಲ್ಲೇ 18 7ರಲ್ಲೇ ಎಷ್ಟು ಅಂತಾರ 126 18 7ರಲ್ಲೇ 126. ಇನ್ನ ಎಷ್ಟು ಉಳಿತು 4 ಶೇಷ ಉಳಿತು. ಈಗ ಆಲ್ರೆಡಿ ಒಂದು ಪಾಯಿಂಟ್ ಕೊಟ್ಟಿವಿ ಅಂದ್ರೆ 4 ಮುಂದೆ ಏನ್ ಬರ್ತದ ಒಂದು 0 ಬರ್ತದ 40 ಆಗ್ತದ. 18 ಎಷ್ಟರಲ್ಲೇ ರೀ 18 2ರಲ್ಲೇ 36. ಮತ್ತೇನ್ ಹಂಗ ಪಾಯಿಂಟ್ ನೋಡ್ರಿ ಮತ್ತೆ ಉಳಿತದ 4 ಉಳಿತದ ಮತ್ತದ ಹಂಗ ಬರ್ತೈತಿ. ಇವಾಗ ನಮ್ಮ ಆನ್ಸರ್ ಎಷ್ಟು ಅಂತಾರ ಪಾಯಿಂಟ್ ಆದಂತರ ಒಂದು 2 ಡಿಜಿಟ್ ಬಂದು ಅಂತಾರ ಬಿಟ್ಬಿಟ್ರಿ ಸಾಕು ನೋಡ್ರಿ 2085.72. ಅರ್ಥ ಆಯ್ತಾ ಜಸ್ಟ್. ಹಂಗಾರೆ ನೆಕ್ಸ್ಟ್ ಇನ್ನೊಂದೆರಡು ಎಕ್ಸಾಂಪಲ್ ತಗೊಳ್ರಿ. ಇನ್ನೊಂದೆರಡು ಎಕ್ಸಾಂಪಲ್ ತಗೊಳ್ರಿ. ಕಟ್ತಾ ಹೊಡೀರಿ. ಇವಾಗ ಜಸ್ಟ್ ಸಿಂಪಲ್ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯಿಂದ ಕಟ್ತಾ ಹೊಡೆದ್ ಕಲೀರಿ ಫಸ್ಟ್, ಆಮೇಲೆ ಕಟ್ತಾ ಹೊಡಿವಂತ್ರಿ. ಈಗ 64 72 3 ಡಿವೈಡೆಡ್ ಬೈ ಈಗ ಹೊಡೀರಿ 15ರಿಂದ ಹೊಡೀರಿ. ಇವಾಗ ಆಮೇಲೆ ಇನ್ನೊಂದು ಸಂಖ್ಯೆ ಕೊಡ್ತೀನಿ. ಎಸ್ ಇದನ್ನ ಕಟ್ತಾ ಹೊಡೀರಿ ನೀವು. ನೆಕ್ಸ್ಟ್ ನಾ ಇನ್ನೊಂದು ಸಂಖ್ಯೆ ಕೊಡ್ತೀನಿ. ಕಟ್ತಾ ಹೊಡೀರಿ ಫಸ್ಟ್. ಸಿಂಪಲ್ ಸಿಂಪಲ್. ಎಸ್ ಯಾರಿಗೆ ಕಟ್ತಾ ಹೊಡ್ಯಾಕ್ ಬರಂಗಿಲ್ಲ ಅವ್ರಿಗೆ ಯೂಸ್ ಆಕೈತಿ ಅಷ್ಟೇ. ಓಕೆ ನೋಡ್ರಿ ಹಂಗಾರೆ ಇವಾಗ ಫಸ್ಟ್ 15 ಒಂದ್ರಲ್ಲೇ 15 ಎಷ್ಟರಲ್ಲೇ ರೀ 15 4ರಲ್ಲೇ 60. ಇನ್ನ ಎಷ್ಟು ಉಳಿತ್ರಿ 4 ಉಳಿತು 47 ಆಯ್ತು. 47 ಅಂತ ನೋಡ್ರಿ ಅದ್ ನೇರಸ್ಟ್ ಸಂಖ್ಯೆ 15 3ಲೆ 45 2 ಉಳಿತು 22 ಆಯ್ತು. 22 ಅಂತ ನೋಡ್ರಿ 15 ಮಧ್ಯೆ ಒಳಗ 15 ಒಂದ್ರಲ್ಲೇ 15. ಇನ್ನ ಎಷ್ಟು ಉಳಿತೈತಿ ಅಂತಾರೆ 22 ಅಂತ ನೋಡ್ರಿ 15 ಅಂತಾರ 7 ಉಳಿತದ 73 ಆಯ್ತು. 73 15 ಮಧ್ಯೆ ಒಳಗೆ ಬರಂಗಿಲ್ಲ. ಅಂದ್ರೆ ನೇರಸ್ಟ್ ಸಂಖ್ಯೆ ಯಾವ್ದು ಹೇಳ್ರಿ 15 ನೋಡ್ರಿ 73 ಐತಿ. 15 4ರಲ್ಲೇ 60. ಇನ್ನ ಎಷ್ಟು ಶೇಷ ಉಳಿತೈತಿ ಅಂತಾರ 13 ಶೇಷ ಉಳಿತೈತಿ. 13 ಶೇಷ ಉಳಿದೈತಿ ಅಂದ್ರೆ ಈಗ ಏನ್ ಮಾಡ್ಬೇಕು ಒಂದು ಪಾಯಿಂಟ್ ಕೊಡ್ಬೇಕು. ಒಂದು ಪಾಯಿಂಟ್ ಕೊಟ್ರಿ ಅಂತಾರ 13 ಮುಂದೆ ಏನಾಕೈತಿ ಅಂತ ಒಂದು 0 ಬರ್ತೈತಿ. ಎಷ್ಟಾತ ಹೇಳ್ರಿ 130 ಆಯ್ತು. ಅಂದ್ರೆ ಎಷ್ಟ್ರಲ್ಲೇ 15 8ರಲ್ಲೇ 120. ಇನ್ನ ಎಷ್ಟು ಉಳಿತು ಅಂತಾರ 10 ಉಳಿತದ. ಆಲ್ರೆಡಿ ಪಾಯಿಂಟ್ ಕೊಟ್ಟಿವಿ. ಆ 10ರ ಮುಂದೆ ಒಂದು 0 ಬಂತು ಅಂತಾರ 100 ಆಗ್ತದ. ಅಂದ್ರೆ 15 ಎಷ್ಟರಲ್ಲೇ ರೀ 15 6ರಲ್ಲೇ 90. ಮತ್ 10 ಉಳಿತದ್ರಿ. ಮತ್ ಈಗ ಆಲ್ರೆಡಿ ಒಂದು ಪಾಯಿಂಟ್ ಕೊಟ್ಟಿವಿ ಮತ್ 100 ಆಗ್ತದ. ಮತ್ 15 6ರಲ್ಲೇ ಹಂಗ ಹೋಗ್ತದ್ರಿ. ಇನ್ನ ಹಂಗ ಕಟ್ತಾ ಹೋಗ್ತದ. ಅಷ್ಟಕ್ಕೆ ಬಿಟ್ಟು ಬಿಡ್ಬೇಕು. ಪಾಯಿಂಟ್ ಆದಂತ 2 ಡಿಜಿಟ್ ಸಿಕ್ತು ಅಂತ. ಈಗ ನೆಕ್ಸ್ಟ್ ನೋಡ್ರಿ ಹಂಗಾರ ಈಗ 17ರಿಂದ ಕಟ್ತಾ ಹೊಡೀರಿ. ನೋಡ್ರಿ 17 ಒಂದ್ರಲ್ಲೇ 17 17 ಎಷ್ಟರಲ್ಲೇ ರೀ 17 5ರಲ್ಲೇ 85. ಈಗ 17 5ರಲ್ಲೇ 85 ಆಯ್ತು. ಈಗ ನೆಕ್ಸ್ಟ್ ಈ 6 ಏನಾಗಂಗಿಲ್ಲ ಅಂತಾರ 17ರಿಂದ ಭಾಗ ಆಗಂಗಿಲ್ಲ. ಮುಂದಿನ ಸಂಖ್ಯೆ ಅದ್ರ ಜೊತೆ ತಗೋಬೇಕಾರೆ ಫಸ್ಟ್ ಏನ್ ಮಾಡ್ಬೇಕು ಹೇಳ್ರಿ ಒಂದು 0 ಕೊಡ್ಬೇಕು. 0 ಕೊಟ್ವಿ ಅಂತಾರ 68 ಆಯ್ತು. 17 ಎಷ್ಟರಲ್ಲೇ 68 17 4ರಲ್ಲೇ 68. ಈಗ ನೋಡ್ರಿ ನೆಕ್ಸ್ಟ್ ಮತ್ತೆ 3 ಭಾಗ ಹೋಗಂಗಿಲ್ಲ. 3 ಭಾಗ ಹೋಗಿತ್ತಿಲ್ಲ ಅಂದ್ರೆ ಮುಂದಿನ ಸಂಖ್ಯೆ ಅದ್ರ ಜೊತೆ ತಗೋಬೇಕು. ಅದ್ರ ಜೊತೆ ತಗೋಬೇಕಂತ ನೋಡ್ರಿ ಮುಂದಿನ ಸಂಖ್ಯೆ ಅದ್ರ ಜೊತೆ ತಗೋಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು ಒಂದು 0 ಕೊಡ್ಬೇಕು. ಈಗ 34 ಆಯ್ತು. 17 ಎಷ್ಟರಲ್ಲೇ 34 ರೀ 17 2ರಲ್ಲೇ 34. ನೋಡ್ರಿ 50,402 ಆನ್ಸರ್. ಕ್ಲಿಯರ್? ಎಸ್ ನೋಡ್ರಿ ಈ ರೀತಿ ನಿಮ್ಗೆ ಕಟ್ತಾ ಹೊಡೆಯೋದು ಒಂದು ಸ್ವಲ್ಪ ಬೇಸಿಕ್ ಗೊತ್ತಾಗ್ಯದ. ಈಗ ಏನ್ ಮಾಡ್ರಿ ಅಂತಾರ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಾರ ಒಂದ್ ಸ್ವಲ್ಪ ಈ ರೀತಿ ಕ್ವಶನ್ ಸಾಲ್ವ್ ಮಾಡಿ. ಯಾವ ರೀತಿ ಈ ರೀತಿ ನೋಡ್ರಿ ಇಲ್ಲಿ 24 ಐತಿ ಇಂಟು 36 ಡಿವೈಡೆಡ್ ಬೈ 8 ಇಂಟು 9 ಈ ರೀತಿ ಕ್ವಶನ್ ಐತಿ. ಇಂಟು 2 ಈ ರೀತಿ ಕ್ವಶನ್ ಐತಿ ಅಂತ ತಿಳ್ಕೊಳ್ರಿ. ಇವಾಗ ಕಟ್ತಾ ಹೊಡೆಯತ್ತೆ ಹಂಗ ನೋಡ್ರಿ ಇಲ್ಲೆಲ್ಲ ಇಂಟು ಒಳಗದಾವ. ಇಲ್ಲೆಲ್ಲ ಇಂಟು ಒಳಗದಾವ ನೋಡ್ರಿ. ಇಲ್ಲಿ ಇದಕ್ಕಿಂತ ಮುಂಚೆ ಏನ್ ಮಾಡ್ರಿ ಅಂತ ಸ್ವಲ್ಪ ಇಲ್ಲಿ ನೋಡ್ರಿ ಈ ರೀತಿ ಕ್ವಶನ್ ಸಾಲ್ವ್ ಮಾಡ್ರಿ ಹಾಕ್ತೀನಿ. ಎಸ್ ಇಲ್ಲಿ
ಒಂದು ಸಿಂಪಲ್ ಕ್ವಶನ್ ನೋಡ್ರಿ, 15 ಇಂಟು 15 ಡಿವೈಡೆಡ್ ಬೈ 15 ಈಕ್ವಲ್ ಟು, ಇಲ್ಲಿ ಇದ ಕ್ವಶನ್ ಕೊಡ್ತೀನಿ ನೋಡ್ರಿ, 15 ಪ್ಲಸ್ 15 ಡಿವೈಡೆಡ್ ಬೈ 15. ನೋಡ್ರಿ ಇದ್ರದ್ದು ಆನ್ಸರ್ ಎಷ್ಟು ಬರ್ತೈತಿ, ಇದ್ರದ್ದು ಆನ್ಸರ್ ಎಷ್ಟು ಬರ್ತೈತಿ ನೋಡ್ರಿ. ಇವಾಗ ನಾವು ಕಡ್ತಾ ಹೊಡಿಬೇಕಂತ ನೋಡ್ರಿ, ಈ ರೀತಿ ಇದ್ದಾಗ ಇಲ್ಲಿ ಏನ್ ಮಾಡ್ತೀವಿ ಅಂತ ಫಸ್ಟ್ ಇಲ್ಲಿ ಹೇಳ್ತೀನಿ ನೋಡ್ರಿ, ಇದನ್ನ ತಿಳ್ಕೊಡ್ರಿ, ಆಮೇಲೆ ಇದನ್ನ ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀನಿ. ಈಗ ಇಲ್ಲಿ ಮ್ಯಾಲ ಸಂಖ್ಯೆ ಅದಾವ, ಕೆಳಗ ಸಂಖ್ಯೆ ಅದಾವ ಅಂತ ಮಾಡ್ತೀವಿ ಎಲ್ಲ ನೋಡ್ರಿ. ಕೆಳಗಿನ ಸಂಖ್ಯೆಯಿಂದ ಮ್ಯಾಗಿನ ಸಂಖ್ಯೆ, ಮ್ಯಾಗಿನ ಸಂಖ್ಯೆಯಿಂದ ಕೆಳಗಿನ ಸಂಖ್ಯೆ ಏನ್ ಮಾಡ್ತೀವಿ, ಕಡ್ತಾ ಹೊಡಿತಿರ್ತೀವಿ. ಈ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, ಈ 8 ರಿಂದ 24 ಹೋಗ್ತದ, ಈ 9 ರಿಂದ 36 ಕಡ್ತಾ ಹೋಗ್ತದ. ಕಡ್ತಾ ಹೊಡಿಬೋದಲ್ರಿ, 8 ಒಂದ್ರಲ್ಲಿ 8, 8 ಎಷ್ಟಲ್ಲ 24 ರೀ, 8 ಮೂರ್ಲೆ 24. ಇನ್ನು ನೆಕ್ಸ್ಟ್ ಇಲ್ಲಿ 36 ಐತಿ, ಇಲ್ಲಿ 9 ಐತಿ ಅಂದ್ರೆ 9 ರಿಂದ 36 ಬರ್ತದ್ರಿ ಕಡ್ತಾ. ನೋಡಿ 9 ಒಂದ್ರಲೆ 9, 4ರಲ್ಲಿ 36. ಇನ್ನು ಇಲ್ಲಿ 3 ಅದ, ಇಲ್ಲಿ 4 ಅದ, ಇಲ್ಲಿ 2 ಅದ. ಅಂದ್ರೆ 2 ರಿಂದ ಕಡ್ತಾ ಹೊಡಿಬೋದಲ್ರಿ. 2 ಒಂದ್ರಲೆ 2, 2ರಲ್ಲಿ 4, 3 ಇಂಟು 2 ಅಂತಾರೆ. ಎಷ್ಟು ಹೇಳ್ರಿ ಆನ್ಸರ್? 6. ಆನ್ಸರ್ ಎಷ್ಟು ಹೇಳ್ರಿ? 6 ಆಗುತ್ತೆ. ಈಗ ಅದೇ ರೀತಿ ನಾವ್ ಇಲ್ಲಿ ಕಡ್ತಾ ಹೊಡ್ಯಾಕ್ ಹೋದ್ವಿ ಅಂತ ನೋಡ್ರಿ, ಈಗ ಜಸ್ಟ್ ಈ ರೀತಿ ಇಲ್ಲೊಂದು ಸಾಲ್ವ್ ಮಾಡ್ರಿ. ಇವಾಗ 36 ಇಂಟು 36 ಡಿವೈಡೆಡ್ ಬೈ 36 ಇಂಟು 4 ಈ ರೀತಿ ಇತ್ತು ಅಂತಾರ ಕಡ್ತಾ ಹೊಡಿತೀವಿ ನೋಡ್ರಿ. ಇಲ್ಲಿ 36 ಐತಿ, ಇಲ್ಲಿ ಇಂಟು ಒಳಗ ಅದಾವ ಅಂತಾರ. ಈ 36 ಕ್ಯಾನ್ಸಲ್ ಮಾಡ್ಬೋದ್ರಿ, ಕ್ಯಾನ್ಸಲ್ ಮಾಡ್ತೀವಿ. ಇನ್ ನೆಕ್ಸ್ಟ್ 4 ಒಂದ್ರಲೆ 4 9ರಲ್ಲಿ 36, 4 9ರಲ್ಲಿ 36 ಅಂತಾರ. ಆನ್ಸರ್ ಎಷ್ಟಾಗುತ್ತೆ ಹೇಳ್ರಿ? 9 ಆಗುತ್ತೆ. ಈಗ ನೆಕ್ಸ್ಟ್ ಅದೇ ರೀತಿ ನೋಡ್ರಿ, 20 ಇಂಟು 20 ಡಿವೈಡೆಡ್ ಬೈ 10 ಇಂಟು 10 ಈ ರೀತಿ ಐತಿ ಅಂತ ತಿಳ್ಕೊಳ್ಳಿ. ಈಗ ನಾವು ಮ್ಯಾಲೂ 0 ಅದಾವ, ಕೆಳಗೂ 0 ಅದಾವ ಅಂತ ಏನ್ ಮಾಡ್ಬೋದು ಹೇಳ್ರಿ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಹಂಗಾರೆ 2 2ರಲ್ಲಿ ಎಷ್ಟ್ರಿ? 4. 1 ಇಂಟು 1 ಅಂತಾರ, 4/1 ಅಂತಾರನು ಕೂಡ ನಮ್ಮ ಆನ್ಸರ್ ಏನ್ ಹೇಳ್ರಿ? 4. ಕೆಳಗಡೆ 1 ಬರಿಬಹುದು ಅಥವಾ ನಾವು ಬಿಡಬಹುದು. ಓಕೆ, ಹಂಗಾರೆ ಇದು ಹೇಳ್ರಿ 30 ಇಂಟು 30 ಡಿವೈಡೆಡ್ ಬೈ 30 ಇಂಟು 10 ಈ ರೀತಿ ಐತಿ ಅಂತ ತಿಳ್ಕೊಡ್ರಿ. ಇವಾಗ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, ಜಸ್ಟ್ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಇನ್ನ ಈ 3 ಕ್ಯಾನ್ಸಲ್. ಇನ್ನು ಎಷ್ಟು ಉಳಿತ್ರಿ? 3 ಉಳಿತು. ಇದೇ ಆನ್ಸರ್. ಈ ರೀತಿ ಕಡ್ತಾ ಹೊಡಿತಿರ್ತೀವಿ. ಇವೆಲ್ಲ ನಿಮ್ಗೆ ಗೊತ್ತದ ಒಂದ್ ಸ್ವಲ್ಪ ಬೇಸಿಕ್. ಓಕೆ, ಅರ್ಥ ಐತಲ್ಲ? ಜಸ್ಟ್ ನೋಡ್ರಿ 0 ಏನ್ ಮಾಡ್ಬೋದು ಅಂತ ನಾವು ಕ್ಯಾನ್ಸಲ್ ಮಾಡ್ಬೋದು. 0 ಕ್ಯಾನ್ಸಲ್ ಮಾಡಿ ಕಡ್ತಾ ಹೊಡಿಬೋದು. ಹಂಗಾರ ಈಗ ಇಲ್ಲಿ ನಾ ಏನ್ ಮಾಡಿದೆ ಅಂತ ಈ 36 ಕ್ಯಾನ್ಸಲ್ ಮಾಡ್ದೆ ಇಲ್ರಿ? ಮಾಡ್ದೆ ಇಲ್ಲ. ಜಸ್ಟ್ ಈಗ ಇಲ್ಲಿ ಇಂಟು ಅದಾವ ಅಂದ್ರೆ ಈ 15 ಕ್ಯಾನ್ಸಲ್ ಮಾಡಿದೆ. ಆನ್ಸರ್ ಎಷ್ಟಾತ ಹೇಳ್ರಿ? 15 ಅಂತ ಆಯ್ತು. ಸರಿ, ಬಟ್ ಇಲ್ಲಿ ನೋಡ್ರಿ ಕ್ವಶನ್ ಹಿಂಗ ಐತಿ ಅಂತ ಹೇಳಿ ಈ 15 ಕ್ಯಾನ್ಸಲ್ ಮಾಡಿದಿರಿ ಅಂತಾರ ಆನ್ಸರ್ ತಪ್ಪು. ಯಾಕೆ ತಪ್ಪು ನೋಡ್ರಿ? ಇಲ್ಲಿ ಯಾವ ಚಿಹ್ನೆ ಐತಿ ಅಂತಾರ? ಇಂಟು ಚಿಹ್ನೆ ಐತಿ. ಇಲ್ಲಿ ಯಾವ ಚಿಹ್ನೆ ಐತಿ ಅಂತಾರ? ಪ್ಲಸ್ ಚಿಹ್ನೆ ಐತಿ. ನೀವು ಇಂಟು ಚಿಹ್ನೆ ಇದ್ದಾಗ ಮಾತ್ರ ಕೆಳಗ ಮ್ಯಾಗ ಏನ್ ಮಾಡ್ಬೋದು? ಈ ರೀತಿ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಪ್ಲಸ್ ಚಿಹ್ನೆ ಇತ್ತು ಅಂತಾರ, ಮೈನಸ್ ಚಿಹ್ನೆ ಇತ್ತು ಅಂತಾರ, ಅದು ಪ್ಲಸ್ ಮೈನಸ್ ಮಾಡಿನ ಮಾಡ್ಬೇಕ್ರಿ ಆಮೇಲೆ ಆನ್ಸರ್. ಇವಾಗ ನೋಡ್ರಿ ನಾವು ಇಲ್ಲಿ 15 ಆನ್ಸರ್ ಬಂದೈತಿ ಅಂದ್ರೆ ಇಲ್ಲಿ ಇಂಟು ಚಿಹ್ನೆ ಐತಿ ಅಂದ್ರೆ 15 ಇಂಟು 15 ಅಂತಾರೆ ಎಷ್ಟಾಗತ್ರಿ? 225 ಆಗತ್ತ. ಡಿವೈಡೆಡ್ ಬೈ ಈ 15 ಅಂತ ನೋಡ್ರಿ, 15ರಿಂದ ಕಡ್ತಾ ಹೊಡ್ರಿ. ಇವಾಗ 15 ಒಂದ್ರಲ್ಲಿ 15, 15 ಒಂದ್ರಲ್ಲಿ 15. ಇನ್ನ ಎಷ್ಟು ಉಳಿತ್ರಿ? 7 ಉಳಿತು. 75 ಆಯ್ತು. 15 7ರಲ್ಲಿ 75 ಅಂತಾರ ಆನ್ಸರ್. ಸರಿ, 15 5ರಲ್ಲಿ 75. ಅವ್ರ ಆನ್ಸರ್ 15 ಬರ್ತೈತ್ರಿ. ಇಂಟು ಮಾಡಿ ನಾವು ಇಂಟು ಕಡ್ತಾ ಹೊಡೆದ್ರು ಆನ್ಸರ್ ಸೇಮ್ ಬರ್ತೈತಿ. ಬಟ್ ಈಗ ನೀವೇನಾರ ಈ 15 ಕ್ಯಾನ್ಸಲ್ ಮಾಡಿದ್ರಿ ಅಂತಾರ 15 ಬರ್ತೈತಿ. ಆನ್ಸರ್ ಏನ್ ಹೇಳ್ರಿ? ತಪ್ಪು. ಯಾಕೆ ತಪ್ಪು ಅಂತಾರ? ಇಲ್ಲಿ ಪ್ಲಸ್ ಐತಿ. 15 ಮತ್ತು 15 ಕೂಡಿಸಿದ್ರೆ ಎಷ್ಟ್ರಿ? 30. ಈಗ ಈ 30ನ್ನ 15ರಿಂದ ಕಡ್ತಾ ಹೊಡೆದ್ರಿ ಅಂತ ಎಷ್ಟು ಬರ್ತೈತ್ರಿ? 15 ಒಂದ್ರಲ್ಲೇ 15, 2ರಲ್ಲಿ 30. ಆನ್ಸರ್ ಎಷ್ಟು ಅಂತಾರ? 2. ನಿಮ್ಗೆ ಏನ್ ಗೊತ್ತಾಗ್ಬೇಕು ಅಂತಾರ? ಇಲ್ಲಿ ಇಂಟು ಚಿಹ್ನೆ ಇತ್ತು ಅಂತ ನಾವೇನ್ ಮಾಡ್ಬೋದು ಹೇಳ್ರಿ? ಆ ಕಡೆ ಈ ಕಡೆ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಈ ಪ್ಲಸ್ ಚಿಹ್ನೆ ಮೈನಸ್ ಚಿಹ್ನೆ ಏನಾರ ಇತ್ತು ಅಂತಾರ ಅದನ್ನ ಪ್ಲಸ್ ಮಾಡಿ ಮೈನಸ್ ಮಾಡಿ ಆಮೇಲೆ ಕಡ್ತಾ ಹೊಡಿಬೇಕು. ಅರ್ಥ ಆಯ್ತಲ್ರಿ? ಜಸ್ಟ್ ಈ ರೀತಿ ಒಂದ್ ಸ್ವಲ್ಪ ಕ್ವಶನ್ಸ್ ಏನ್ ಮಾಡ್ರಿ ಅಂತಾರೆ, ಇದ್ರನ್ನೊಂದ್ ಸ್ವಲ್ಪ ಒಳ್ಳ ಕ್ವಶನ್ಸ್ ನೋಡ್ರಿ, ಪರ್ಫೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ನಿಮ್ಗೆ ಇಷ್ಟ ಮೇಲೆ ಬಿಡಂಗಿಲ್ಲ. ನೆಕ್ಸ್ಟ್ ನಾವು ಮ್ಯಾಥ್ಸ್ ಬಿಡಿಸ್ಬೇಕಂತಾರ, ಕ್ವಶನ್ ಪೇಪರ್ ಅಥವಾ ಕಾನ್ಸೆಪ್ಟ್ ಬಿಡಿಸ್ಬೇಕಂತಾರ ಆ ಟೈಮ್ನಾಗ ಇಂಥ ಬಂದೇ ಬರ್ತಾವ. ಆ ಬಂದಾಗ ಇಷ್ಟು ನೋಡಿದ್ರಿ ಅಂತ ನಿಮ್ಗೆ ಒಂದ್ ಸ್ವಲ್ಪ ಅವಾಗ ಗೊತ್ತಾಗುತ್ತೆ ಯಾಕೆ ಪಾಯಿಂಟ್ ಕೊಡಾಕತ್ತಾರ, ಯಾಕ 0 ತಗೊಳಕತ್ತಾರ, ಯಾಕೆ 0 ಮತ್ತು ಪಾಯಿಂಟ್ ಕೊಡಾಕತ್ತಾರ, ಯಾವಾಗ ಕ್ಯಾರಿ ತಗೋಬೇಕ. ಇನ್ನ ಇದ್ರೊಳಗ ಇನ್ನು ಮತ್ತೆ ಮಿಕ್ಸ್ಡ್ ಫ್ರಾಕ್ಷನ್ ಒಳಗೆ ಬರೆಯೋದು ಬರ್ತೈತಿ. ಆ ಮಿಕ್ಸ್ಡ್ ಫ್ರಾಕ್ಷನ್ ಬರೆಯೋದ ಅವೆಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡ್ತೀನಿ ಅಂತಾರ, ಇನ್ನು ಪಾಯಿಂಟ್ ಒಳಗೆ ಇದ್ದಿದ್ದು ಕೂಡಿಸೋದ, ಇಲ್ಲ ಪಾಯಿಂಟ್ ಒಳಗೆ ಇದ್ದಿದ್ದು ಇಂಟು ಮಾಡೋದ, ಪಾಯಿಂಟ್ ಒಳಗೆ ಇದ್ದಿದ್ದು ಮೈನಸ್ ಮಾಡೋದ, ಅವೆಲ್ಲಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡ್ತೀನಿ ಅಂತ ಇನ್ನೊಂದು ವಿಡಿಯೋದೊಳಗ ಮಾಡ್ತೀನಿ. ಇದು ಏನಾರ ನಿಮ್ಗ ವಿಡಿಯೋ ಸ್ವಲ್ಪ ಏನಾರ ಯೂಸ್ಫುಲ್ ಆಗಿತ್ತು ಅಂತಾರ, ನಿಮ್ಮ ಅನಿಸಿಕೆ ಏನೈತಿ ಅಂತ ಹೇಳಿ ಕಾಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.